Hello, hi friends, hi, welcome to everyone and welcome to KPSC ಸ್ಟಡಿ ಸರ್ಕಲ್. ಫ್ರೆಂಡ್ಸ್, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಇತ್ತೀಚೆಗೆ ನಡೀತಕ್ಕಂಥ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ KE ಆಗಿರ್ಬೋದು, KPSC ಆಗಿರ್ಬೋದು, KSP ಆಗಿರ್ಬೋದು, GPST ಆಗಿರ್ಬೋದು, HSTR ಆಗಿರ್ಬೋದು ಮತ್ತು PDOದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಟಾಪ್ 30 ಕ್ವಶನ್ಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇವತ್ತು ಕ್ವಶನ್ ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಬಗ್ಗೆ ಇವತ್ತು ಕ್ಲಾಸನ್ನು ನೋಡ್ತೋಗೋಣ. ಮೊದಲನೇದಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಏನು ನೋಡ್ತಾ ಹೋಗೋಣ ಅಂತಂದರೆ, ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ 131ನೇ ವಿಧಿ ಅಥವಾ 129ನೇ ವಿಧಿ, 132ನೇ ವಿಧಿ ಅಥವಾ 136ನೇ ವಿಧಿ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ 131ನೇ ವಿಧಿ. ಈ 131ನೇ ವಿಧಿ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ, ಇದು ಭಾರತದಲ್ಲಿ ಒರಿಜಿನಲ್ ಜ್ಯೂರಿಡಿಕ್ಷನ್ ಹೊಂದಿರತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಇದೆ. ಏನಪ್ಪ ಅಂತಂದರೆ, ಸಂವಿಧಾನಾತ್ಮಕ ವಿಷಯಗಳಲ್ಲಿ ಏನಾದರೂ ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಸಂವಿಧಾನದಲ್ಲಿ ಇರತಕ್ಕಂಥ ಯಾವುದಾದ್ರೂ ಉದ್ದೇಶಗಳು ಅಥವಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳ ನಡುವೆ ನಡೀತಕ್ಕಂಥ ವಿವಾದಗಳು ಅಥವಾ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನಡೆದಿರ್ತಕ್ಕಂಥ ವಿವಾದಗಳು ಅಥವಾ ನೆರೆಹೊರೆಯ ರಾಜ್ಯಗಳ ಬಗ್ಗೆ ನಡೆದಿರ್ತಕ್ಕಂಥ ಯಾವುದರ ಅವರ ಒಂದು ಡಿಸ್ಪ್ಯೂಟ್ಗಳಿಗೆ ಸಂಬಂಧಿಸಿದಂತೆ ಒಂದು ವಿಚಾರಣೆಗಳ ನಡೀತಕ್ಕಂಥ ಒಂದು ವಿಚಾರಣಾ ಒಂದು ವ್ಯವಸ್ಥೆ ಭಾರತ ಸಂವಿಧಾನದಲ್ಲಿ 131ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಮೂಲಾಧಿಕಾರ ವ್ಯಾಪ್ತಿ ಅಂತ ನಾವು ಕರಿತಕ್ಕಂಥದ್ದು. ನೆಕ್ಸ್ಟು ನೋಡಿ, ಇದು ಯಾವ್ಯಾವ ರೀತಿ ನಡೀತಕ್ಕಂಥ ವಿವಾದಗಳ ಬಗ್ಗೆ ಇದು ಬಗೆಹರಿಸ್ತಪ್ಪ ಅಂತಂದರೆ, ಒಂದು ಕೇಂದ್ರ ಮತ್ತು ಒಂದು ಅಥವಾ ಹೆಚ್ಚಿನ ರಾಜ್ಯಗಳ ನಡುವೆ ನಡೀತಕ್ಕಂಥ ವಿವಾದಗಳು ಮತ್ತು ರಾಜ್ಯಗಳ ನಡುವೆ ಪರಸ್ಪರ ನಡೀತಕ್ಕಂಥ ವಿವಾದಗಳು. ನೆಕ್ಸ್ಟು ಕೇಂದ್ರ ಮತ್ತು ಒಂದು ಅಥವಾ ಹೆಚ್ಚಿನ ರಾಜ್ಯಗಳು ಪರಸ್ಪರ ಹೊಂದಿರತಕ್ಕಂಥ ವಿವಾದಗಳ ಬಗ್ಗೆ ಭಾರತದ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ 131ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥ ಮೂಲಾಧಿಕಾರ ವ್ಯಾಪ್ತಿಯಲ್ಲಿ ಈ ವಿಚಾರಣೆಗಳನ್ನು ನಡೆಸ್ತಕ್ಕಂಥದ್ದು. ನೆಕ್ಸ್ಟು ಭಾರತೀಯ ಸ್ವತಂತ್ರ ಸಂಗ್ರಾಮ ಯುಗಕ್ಕೆ ಸಂಬಂಧಿಸಿದಂತೆ ಮೊದಲನೇ ಕ್ವಶನು, ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿರೋ ಅಂತ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್ನು ಲಾಲ್ ಹರದಯಾಳ್, ರಾಸ್ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್, VD ಸಾವರ್ಕರ್ ಅವರು. ಇದಕ್ಕೆ ಏನಪ್ಪ ಆನ್ಸರ್ ಅಂತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ನೋಡಿ, ಫಸ್ಟು ಈ ಫ್ರೀ ಇಂಡಿಯನ್ ಲೀಜನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಫ್ರೀ ಇಂಡಿಯನ್ ಲೀಜನ್ ಅಂತಂದರೆ ಇದು ಒಂದು ಸೈನಿಕ ದಳವಾಗಿದೆ ಅಂತೆ. ನೋಡಿ, ಈ ಫ್ರೀ ಇಂಡಿಯನ್ ಅಂತಕ್ಕಂಥದ್ದು ಸೈನಿಕ ದಳವಾಗಿರ್ತಕ್ಕಂಥ. ತದನಂತರ ನೋಡಿ, ಇದು 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ನಿರ್ಮಾಣವನ್ನು ಗೊಂತಪ್ಪ. ನೋಡಿ, ಕೇಳಬಹುದು, ಈ ಕೆಳಗಿನ ಯಾವ ಸಮಯದಲ್ಲಿ ಫ್ರೀ ಇಂಡಿಯನ್ ಲೀಜನ್ ಆರಂಭವಾಯಿತು ಅಂತಂದರೆ 1919ನೇ ಕಾಲದಲ್ಲಿ ನಡೀತಕ್ಕಂಥ 2ನೇ ವಿಶ್ವ ಯುದ್ಧ ಸಮಯದಲ್ಲಿ ಇದು ನಿರ್ಮಾಣಗೊಂಡಂತೆ. ನೆಕ್ಸ್ಟು ಈ ದಳವನ್ನು, ಈ ಫ್ರೀ ಇಂಡಿಯನ್ ಲೀಜನ್ ಅಂತಕ್ಕಂಥ ಒಂದು ಸಂಘಟನೆ ದಳವನ್ನು ಯಾರು ಸ್ಥಾಪಿಸೋ ಅಂತ ನೋಡ್ತಾ ಹೋದರೆ ಸುಭಾಷ್ ಚಂದ್ರ ಬೋಸ್ ಅವರು ಇದನ್ನು ಸ್ಥಾಪಿಸ್ತಾರೆ. ಇದಕ್ಕೆ ನೆಕ್ಸ್ಟ್ ನೋಡಿ, ಆಜಾದ್ ಹಿಂದ್ ಫೌಜ್ ಎಂದು ಕೂಡ ಇದನ್ನು ಕರೆಯಲಾಗ್ತದೆ. ಫ್ರೀ ಇಂಡಿಯನ್ ಲೀಜನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರಿತಕ್ಕಂಥದ್ದು. ನೆಕ್ಸ್ಟು ಈ ಫ್ರೀ ಇಂಡಿಯನ್ ಲೀಜನ್ ಬಗ್ಗೆ ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇದು ಯಾವತ್ತಪ್ಪ ಆರಂಭ ಆಯ್ತಪ್ಪ ಅಂತಂದರೆ 1941-42ನೇ ಸಾಲಿನಲ್ಲಿ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲಿಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಸಂಘಟನೆಗಳನ್ನು ಸ್ಥಾಪಿಸ್ತಕ್ಕಂಥದ್ದು. ನೆಕ್ಸ್ಟು ಈ ಫ್ರೀ ಇಂಡಿಯನ್ ಲೀಜನ್ ಅಥವಾ ಆಜಾದ್ ಹಿಂದ್ ಫೌಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಎಲ್ಲಿಂದ ತಗೊಂಡ್ರಪ್ಪ ಈ ಸುಭಾಷ್ ಚಂದ್ರ ಬೋಸ್ ಅವರು ಅಂತ ನೋಡ್ತಾ ಹೋದರೆ, ಇದು ಪ್ರಾರಂಭದಲ್ಲಿ ಜರ್ಮನಿಯಲ್ಲಿ ಪೌ ಅಥವಾ ಪ್ರಿಸನರ್ಸ್ ಆಫ್ ವಾರ್ ಶಿಬಿರಗಳಲ್ಲಿ ಬಂಧಿತರಾಗಿದ್ದ ಭಾರತೀಯ ಸೈನಿಕರಿಂದ ಸಂಯೋಜಿಸಲ್ಪಟ್ಟ ಇದು ಸಂಘಟನೆ ಆಗಿದೆ ಅಂತೆ. ಅದು ಈ ಆಜಾದ್ ಹಿಂದ್ ಫೌಜು. ನೆಕ್ಸ್ಟು
ಈ ಸಂಘಟನೆಯಲ್ಲಿ ಎಷ್ಟು ಜನ ಕೈದಿಗಳು ಸೇರಿದ್ರಪ್ಪ ಅಂತಂದರೆ 4,500 ಸೈನಿಕರು ಈ ಆಜಾದ್ ಹಿಂದ್ ಫೌಜನ್ನು ಸೇರಿರ್ತಕ್ಕಂಥದ್ದು. ನೆಕ್ಸ್ಟು ಕೃಷ್ಣದಳ ನೋಡಿ, ಇದು ಈ ಕೃಷ್ಣದಳ, ಈ ಆಜಾದ್ ಹಿಂದ್ ಫೌಜಲ್ಲಿ ಇರ್ತಕ್ಕಂಥ ಕೃಷ್ಣದಳ ಎಂಬತಕ್ಕಂಥದ್ದು ಯಾರ ಒಂದು ಅಡಿಯಲ್ಲಿ ಕೆಲಸ ವಹಿಸುತ್ತದೆ ನೋಡಿ, ಇವರು ಜರ್ಮನಿಯ ವೇರ್ಮಾರ್ಚ್ ಅಡಿಯಲ್ಲಿ ಈ ಲೀಜಿಯನ್ ಫ್ರೀ ಇಂಡಿಯನ್ ಲೀಜನ್ ಅಂತಕ್ಕಂಥ ಒಂದು ಸಂಘಟನೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ನೆಕ್ಸ್ಟು ಇದ್ರ ಪರಿಣಾಮ ಏನಾಯ್ತಪ್ಪ ಅಂತಂದರೆ ನೋಡಿ, ಮೊದಲನೇದಾಗಿ ಇದು ಫ್ರೀ ಇಂಡಿಯನ್ ಲೀಜನ್ ಅಂತಕ್ಕಂಥ ಇತ್ತು. ಆಮೇಲೆ ಆಜಾದ್ ಹಿಂದ್ ಫೌಜ್ ಅಂತ ಮರಣನಾಮಕರಣ ಆಯಿತು. ಆಮೇಲೆ ಇದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥ ಇಂದು ಮರಣನಾಮಕರಣ ಹೊಂದುತ್ತೆ. ನೆಕ್ಸ್ಟು ಇದು ಕೂಡ ಭಾರತ ಸಂವಿಧಾನ ಅಥವಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ನು. ಇದು ಕೂಡ PDOಗೆ ಭಾಳ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು. ನೆಕ್ಸ್ಟು ಇದು ನೋಡ್ತಾ ಹೋಗೋಣ. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು 243ನೇ ಎ ವಿಧಿ, 243ನೇ ಬಿ, 243C, 243 ಡಿ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ 243A. ಮೊದಲಾಗಿ ಏನು ಈ ಗ್ರಾಮ ಸಭೆ ಅಂತ ನೋಡ್ತಾ ಹೋಗೋಣ. ನೋಡಿ, ಭಾರತ ಸಂವಿಧಾನದಲ್ಲಿರ್ತಕ್ಕಂಥ 243A ವಿಧಿ ಅಡಿಯಲ್ಲಿ ಈ ಗ್ರಾಮ ಸಭೆ ಸ್ಥಾಪನೆ ಸಕ್ರಿಯವಾಗಿ ಭಾರತ ಸಂವಿಧಾನ ಇದನ್ನು ಒದಗಿಸಿ ಕೊಡುತ್ತೆ. ನೆಕ್ಸ್ಟು ಈ ಗ್ರಾಮ ಸಭೆ ಏನಂತ ನೋಡ್ತಾ ಹೋದರೆ, ಇದು ಆ ಪಂಚಾಯತ್ ಒಳಗೆ ವ್ಯಾಪ್ತಿಯೊಳಗೆ ಬರ್ತಕ್ಕಂತಹ ಗ್ರಾಮ ಅಥವಾ ಆ ಗ್ರಾಮದಲ್ಲಿ ಇರ್ತಕ್ಕಂತಹ ಮತದಾರರು ಸೇರಿ 5-10 ಜನ ಸೇರಿ ಎಲೆಕ್ಷನ್ನ ಮಾಡ್ತಕ್ಕಂಥದ್ದು ಮತ್ತು ವೋಟ್ ಹಾಕಿ ಒಂದು 5-6 ಸದಸ್ಯರನ್ನ ಎಲೆಕ್ಟ್ ಮಾಡ್ತಕ್ಕಂಥದ್ದು ನಾವು ಗ್ರಾಮ ಸಭೆ ಅಂತ ಕರಿತೀವಿ. ನೆಕ್ಸ್ಟು ಇಂಡಿಯನ್ ಫ್ರೀಡಮ್ ಫೈಟ್ ಟೈಮ್ಗೆ ಸಂಬಂಧಿಸಿದಂತೆ ಇನ್ನೊಂದು ಕೂಡ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತ ಕ್ವಶನ್ ಕೇಳಿದೆ. ಇದಕ್ಕೆ ನಾವು ಏನಪ್ಪ ಆನ್ಸರ್ ನೋಡ್ತಾ ಹೋದರೆ, ಮೊದಲನೇದು ಮಹಾತ್ಮ ಗಾಂಧಿ ಅಥವಾ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ತದನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು, ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಡಾಕ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಇದ್ರದ್ದು ಏನಪ್ಪ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ನೋಡಿ, 1931ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಅದು ಎಲ್ಲಿ ನಡೀತಪ್ಪ ಅಂದರೆ ಕರಾಚಿಯಲ್ಲಿ ನಡೀತಕ್ಕಂಥದ್ದು. ನೋಡಿ, 1931ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆ ವಹಿಸಿದಂಥ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಒಂದು ಕಾರ್ಯಕ್ರಮವು ಯಾವ ಸ್ಥಳದಲ್ಲಿ ನಡೀತಪ್ಪ ಅಂತಂದರೆ ಇಂದಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಕರಾಚಿಯಲ್ಲಿ ನಡೀತಕ್ಕಂಥ. ನೆಕ್ಸ್ಟು ಈ ಅಧಿವೇಶನದಲ್ಲಿ ಯಾವ ಒಂದು ನಿರ್ಣಯವನ್ನು ರಚಿಸಿತು ಅಂತ ನಾವು ನೋಡ್ತಾ ಹೋದರೆ, ಮೊದಲಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ರಚಿಸ್ತಕ್ಕಂಥದ್ದು. ಇಲ್ಲಿ 1931ನಲ್ಲಿ ಇರ್ತಕ್ಕಂಥ ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ. ನೆಕ್ಸ್ಟು ಈ ಮೂಲಭೂತ ಹಕ್ಕುಗಳು ಏನೇನು ಒಳಗೊಂಡಿರ್ತವೆ ಅಂತ ನಾವು ನೋಡ್ತಾ ಹೋದರೆ, ವ್ಯಕ್ತಿಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯಪಾಲನೆ, ತದನಂತರ ಆಸ್ತಿಯ ಸ್ವಾತಂತ್ರ್ಯ, ಭಾಷಣ ಸ್ವಾತಂತ್ರ್ಯ, ಧರ್ಮದ ಸ್ವಾತಂತ್ರ್ಯ ಸೇರಿದಂತೆ ವಿವಿಧ ಹಕ್ಕುಗಳನ್ನು ಇದು ಒಳಗೊಂಡಿತ್ತಂತೆ. ನೆಕ್ಸ್ಟು ಆರ್ಥಿಕ ಕಾರ್ಯಕ್ರಮ. ನೋಡಿ, ಈ ಆರ್ಥಿಕ ಕಾರ್ಯಕ್ರಮ ಸರ್ಕಾರದಿಂದ ಬರ್ತಕ್ಕಂಥ ಆದಾಯಗಳನ್ನು ಎಲ್ಲರಿಗೂ ಕೂಡ ಸಮನಾಗಿ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಶ್ರೇಣಿಯ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಉದ್ಯಮವಲ್ಲದ ಗ್ರಾಮೀಣ ಪ್ರದೇಶಗಳಿಗೆ ಕೈಗಾರಿಕಾ ಅಥವಾ ಇಂಡಸ್ಟ್ರಿಗಳನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಶ್ರಮಿಕರ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೆಲ್ತ್ ಮತ್ತು ಎಜುಕೇಷನ್ ಅಥವಾ ಶಿಕ್ಷಣ, ಆರೋಗ್ಯ ಸೇವೆಗಳನ್ನು ಲಭ್ಯತೆಗಳನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ಆರ್ಥಿಕ ಅಭಿವೃದ್ಧಿಗಳ ಕ್ರಮಗಳನ್ನು ಇದು ಕೈಗೊಂಡಿತ್ತು. ಯಾವುದು? ಈ ಕರಾಚಿ ಅಧಿವೇಶನ.
ನೋಡಿ, ಈ ನಿರ್ಣಯವು ಭಾರತದ ಸ್ವತಂತ್ರ ಚಲನೆಯ ಸಮಯದಲ್ಲಿ ಅತ್ಯಂತ ಪ್ರಮುಖ ಘಟನೆಯಾಗಿ ತಿರುಗುತ್ತಂತೆ. ಯಾಕಪ್ಪ ಅಂತಂದ್ರೆ ಇದು ದೇಶದ ಮುಂದಿನ ರಾಜಕೀಯ ಮತ್ತು ಸಾಮಾಜಿಕ ಆದರ್ಶಗಳನ್ನು ಸ್ಥಾಪಿಸಲು ಆಧಾರವಾಗಿತ್ತಂತೆ. ನೆಕ್ಸ್ಟು, ಇದು ಕೂಡ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದಂಥ ಕ್ವಶನ್ನು. ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಅಥವಾ ಮಿತಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಿತ್ತು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಸ್ವದೇಶ ಚಳವಳಿ, ಭಾರತ ಬಿಟ್ಟು ತೊಲಗಿ, ಅಸಹಕಾರ ಚಳವಳಿ, ನಾಗರಿಕ ಅಸಹಕಾರ ಚಳವಳಿ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಸ್ವದೇಶಿ ಚಳವಳಿ. ಇದ್ರ ಬಗ್ಗೆ ವಿವರಣೆ ನೋಡ್ತಾ ಹೋಗೋಣ. ನೋಡಿ, 1905ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆ ವಿರುದ್ಧ ಸ್ವದೇಶಿ ಚಳವಳಿನ ಆರಂಭವನ್ನು ಮಾಡ್ತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳಬಹುದು, ಈ ಕೆಳಗಿನ ಯಾವ ಕಾರಣದಿಂದ ಯಾವ ಕಾರಣದಿಂದ ಸ್ವದೇಶಿ ಚಳವಳಿಯನ್ನು ಆರಂಭಿಸಲಾಯಿತು ಅಂತಂದರೆ 1905ರಲ್ಲಿ ನಡೀತಕ್ಕಂತಹ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆ ವಿರುದ್ಧ ಭಾರತದಲ್ಲಿ ಸ್ವದೇಶಿ ಚಳವಳಿಗಳನ್ನು ಕೈಗೊಳ್ಳಲಾಗುತ್ತದೆ. ನೆಕ್ಸ್ಟು ನೋಡಿ, ಈ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಿತಗಾಮಿ ಇವ್ರನ್ನ ಮಾಡರೇಟ್ಸ್ ಅಂತ ನಾವು ಕರಿತಕ್ಕಂಥದ್ದು. ನೆಕ್ಸ್ಟು ಉಗ್ರಗಾಮಿ ಇವ್ರನ್ನ ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತಕ್ಕಂಥದ್ದು. ಇವೆರಡು ಗುಂಪುಗಳ ನಡುವೆ ತೀವ್ರವಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ನೆಕ್ಸ್ಟ್ ನೋಡಿ, ಮೊದಲನೇದಾಗಿ ಈ ಮಿತಗಾಮಿಗಳು ಅಥವಾ ಮಾಡರೇಟ್ಸ್ ಅಂತ ಯಾರು ಅಂತ ನೋಡ್ತಾ ಬಂದಾಗ, ಈ ಮಿತಗಾಮಿಗಳ ಮುಖ್ಯವಾದಂಥ ನಾಯಕ ಯಾರಪ್ಪ ಅಂತಂದರೆ ಗೋಪಾಲಕೃಷ್ಣ ಗೋಖಲೆ ಅವರು. ಈ ಗೋಪಾಲಕೃಷ್ಣ ಯಾರಪ್ಪ ಅಂತಂದರೆ ಗಾಂಧೀಜಿಯವರ ಗುರುಗಳಾಗಿರ್ತಕ್ಕಂಥದ್ದು. ನೋಡಿ, ಇವರು ಯಾವ ರೀತಿ ಮಿತಗಾಮಿಗಳು ಅಂತಂದರೆ ಏನಪ್ಪ ಅಂದರೆ ಇವರು ತಾಳ್ಮೆಯಿಂದ ಮತ್ತು ಸಮಾಧಾನಪೂರ್ಣ ರೀತಿಯಲ್ಲಿ ಬ್ರಿಟಿಷರೊಂದಿಗೆ ಮಾತುಕತೆ ಮೂಲಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಬಯಸಿರ್ತಕ್ಕಂಥವ್ರು ಯಾರು ಈ ಮಿತಗಾಮಿಗಳು ಅಂತಂದರೆ. ನೆಕ್ಸ್ಟು ಉಗ್ರಗಾಮಿಗಳು ಯಾರಪ್ಪ ಅಂತಂದರೆ ಬಾಲಗಂಗಾಧರ ತಿಲಕ್ ಅವರು ಇದಕ್ಕೆ ಮುಖ್ಯವಾದಂಥ ಕಾರಣ. ಇವ್ರನ್ನ ಏನಂತ ಕರಿತೀವಿ ಅಂತಂದರೆ ಭಾರತದ ಕೇಸರಿ ಅಂತ ಕರಿತಕ್ಕಂಥ. ನೆಕ್ಸ್ಟು ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಲಾಲ್ ಬಾಲ್ ಪಾಲ್ ಅಂತಕ್ಕಂಥವ್ರು. ನೆಕ್ಸ್ಟು ಈ ತ್ವರಿತ ಕ್ರಾಂತಿಕಾರಿಗಳು ವಿಧಾನಗಳ ಮೂಲಕ ಇವರು ಯಾವ ರೀತಿ ಒಂದು ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥದ್ದು ಅಂತಾರೆ, ಬೃಹತ್ ಪ್ರತಿಭಟನೆಗಳು ಮತ್ತು ಸತ್ಯಾಗ್ರಹಗಳನ್ನು ನಡೆಸಲು ಇವರು ಬಯಸ್ತಕ್ಕಂಥವ್ರು. ನೆಕ್ಸ್ಟು ನೋಡಿ, ಸೂರತ್ ಸಮ್ಮೇಳನ. ಏನಪ್ಪ ಈ ಸೂರತ್ ಸಮ್ಮೇಳನ ನೋಡ್ತಾ ಹೋದರೆ 1907ರಲ್ಲಿ ಈ ಸೂರತ್ ಸಮ್ಮೇಳನ ನಡೀತಕ್ಕಂಥದ್ದು. ಇಲ್ಲಿ ಭಿನ್ನಾಭಿಪ್ರಾಯಗಳು ನೋಡಿ ಏನಪ್ಪ ಅಂತಂದರೆ ಭಿನ್ನಾಭಿಪ್ರಾಯಗಳು ಯಾವಾಗ ಉಟ್ಕೊಂಡು ಫೈನಲ್ ಆಗ್ತವೆ ಅಂತಂದರೆ 1907ರಲ್ಲಿ ನಡೀತಕ್ಕಂಥ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮಾಡರೇಟ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ಗಳ ನಡುವೆ ಒಡಕು ಉಂಟಾಗುತ್ತೆ. ನೆಕ್ಸ್ಟು ನೋಡಿ, ಈ ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಾರ್ಡ್ ಇರ್ವಿನ್ ಅವರು, ಲಾರ್ಡ್ ರೀಡಿಂಗ್, ಲಾರ್ಡ್ ಚೇಮ್ಸ್ಫರ್ಡ್, ಲಾರ್ಡ್ ವೆವೆಲ್ರವರು. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಲಾರ್ಡ್ ಚೇಮ್ಸ್ಫರ್ಡ್ ಅವರು. ಮೊದಲನೇದಾಗಿ ನೋಡಿ, ಈ ರೌಲತ್ ಕಾಯ್ದೆ 1919 ಅಥವಾ 1919ರಲ್ಲಿ ಜಾರಿಯಾದಾಗ ಭಾರತದ ವೈಸ್ರಾಯ್ ಲಾರ್ಡ್ ಚೇಮ್ಸ್ಫರ್ಡ್ ಅವರು ಆಗಿರ್ತಾರೆ. ನೆಕ್ಸ್ಟು ಈ ರೌಲತ್ ಕಾಯ್ದೆ 1919ರಲ್ಲಿ ಅಂಗೀಕರಿಸಲಾಯಿತು. ನೋಡಿ, ಇದು ಬ್ರಿಟಿಷ್ ಸೇನಾಧಿಪತಿಯಾದಂತಹ ಸರ್ ಸಾಯಿದ್ ಅಹಮದ್ ರೌಲತ್ ಅವರ ನೇತೃತ್ವದಲ್ಲಿ ರೂಪಿಸಲಾಗಿದೆ. ನೋಡಿ ಕೇಳ್ಬೋದು, ಭಾರತದಲ್ಲಿ 1919ನೇ ಇಸ್ವಿಯಲ್ಲಿ ಜಾರಿಯಾದಂತಹ ರೌಲತ್ ಕಾಯ್ದೆ ನೇತೃತ್ವವನ್ನು ಯಾರಪ್ಪ ವಹಿಸಿದರು ಅಂತಂದರೆ ಸರ್ ಸಾಯಿದ್ ಅಹಮದ್ ರೌಲತ್ ಅವರ ನೇತೃತ್ವದಲ್ಲಿ ಈ ರೌಲತ್ ಕಾಯ್ದೆಯನ್ನು ರೂಪಿಸಲಾಗುತ್ತಂತೆ. ನೆಕ್ಸ್ಟು ನೋಡಿ, ಈ ಕಾಯ್ದೆ ಮೊದಲ ವಿಶ್ವ ಯುದ್ಧದ ನಂತರ ಕಾಲದಲ್ಲಿ ಭಾರತೀಯರ ಮೇಲೆ ವ್ಯಾಪಕವಾಗಿ ಶ್ರೇಣಿ ನಿಯಂತ್ರಣ ಮತ್ತು ಹಂತು ಮಾಡುವ ಹಕ್ಕುಗಳನ್ನು ನೀಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಯಾವುದೇ ಒಂದು ವಿಚಾರಣೆ ಅಥವಾ ಯಾವುದೇ ಒಂದು ವಾರೆಂಟ್ ನೀಡ್ದಂಗೆ ಅಥವಾ ಅವ್ರನ್ನ ಬಂಧನ ಮಾಡ್ತಿದ್ದೀವಿ ಅಂತ ಯಾವ ಕಾರಣಕ್ಕಾಗಿ ನಾವು ಬಂಧನ ಮಾಡ್ತಿದ್ವಿ ಅವ್ರನ್ನ ಅಂತ ಯಾವುದೇ ಒಂದು ಅವರಿಗೆ ವಿಚಾರಣೆಯನ್ನು ಹೇಳ್ತಕ್ಕಂಥದ್ದೇ ಅವರನ್ನು ತಕ್ಷಣವಾಗಿ ಬಂಧನವನ್ನು ಮಾಡ್ತಕ್ಕಂಥದ್ದು ನಾವು ಈ ರೌಲಟ್ ಕಾಯ್ದೆ ಅಂತ ಕರಿತಾ ಇದ್ದೀವಿ. ಇಷ್ಟು ನೋಡಿ, ಈ ಕೆಳಗಿನವರುಗಳಲ್ಲಿ ಯಾರು
ರೆಡ್ ಫೋರ್ಟ್ ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿರುವಂತ ನೋಡ್ತಾ ಇದ್ದಾರೆ. ಮೊದಲನೇದಾಗಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು, ತದನಂತರ ಕೈಲಾಶ್ ನಾಥ್ ಕಟ್ಚೂರ್ ಅವರು, ಸುಚೇತ್ರಾ ಕೃಪಲಾನಿ ಅವರು, ನೆಕ್ಸ್ಟು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಕೈಲಾಶ್ ನಾಥ್ ಕಟ್ಚೂರ್ ಅವರು. ನೋಡಿ, ಈ ಕೆಂಪು ಕೋಟೆ ಕಾರ್ಯಾಚರಣೆಯು ಯಾವಾಗ ನಡೀತಪ್ಪ ಅಂದರೆ 1945ನಲ್ಲಿ ಇದು ನಡೀತಕ್ಕಂಥದ್ದು. ನೆಕ್ಸ್ಟು ಇದು ನೋಡಿ, ಇದು ಯಾವ ಒಂದು ಸಂಘಟನೆಗೆ ಈ ಕೆಂಪು ಕೋಟೆ ವಿಚಾರಣೆ ಕಂಡುಬರುತ್ತಾ ಅಂತಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಹೀಗೆ ಆರ್ಮಿಯಲ್ಲಿರ್ತಕ್ಕಂಥ ಕೈದಿಗಳ ಬಗ್ಗೆ ಇದು ವಿಚಾರಣೆಗೆ ಸಂಬಂಧಿಸ್ತಕ್ಕಂಥದ್ದು. ನೋಡಿ, ಈ ವಿಚಾರಣೆ ಸಂದರ್ಭದಲ್ಲಿ ಕೈಲಾಶ್ ನಾಥ್ ಕಟ್ಚೂರ್ ಅವರ ಪಾತ್ರ ಏನಪ್ಪ ಅಂದರೆ ಈ ವಿಚಾರಣೆಯಲ್ಲಿ ಅವರು ಆ ಕೋರ್ಟಿನ ಏನಾಗಿರ್ತಾರಪ್ಪ ಅಂತಂದರೆ ಜಡ್ಜ್ ಆಗಿರ್ತಾರೆ. ಯಾರು? ಈ ಕೈಲಾಶ್ ನಾಥ್ ಅವರು ಕಟ್ಚೂರ್ ಅವರು ಅಲ್ಲಿ ಜಡ್ಜ್ ಆಗಿರ್ತಾರೆ. ನೆಕ್ಸ್ಟು ನೋಡಿ, ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ್ರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹಿಷ್ಕೃತ ಹಿತಕರಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಇವುಗಳಲ್ಲಿ ಎಲ್ಲವೂ ಕೂಡ ಅಂಬೇಡ್ಕರ್ ಅವರೇ ಸ್ಥಾಪಿಸಿರ್ತಾರೆ. ಈಗ ಅಂಬೇಡ್ಕರ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸ್ತಕ್ಕಂಥ ಪ್ರಮುಖ ಸಂಸ್ಥೆಗಳು ಯಾವ್ಯಾವಪ್ಪ ಅಂತಂದರೆ ಮೊದಲನೇದಾಗಿ ಬಹಿಷ್ಕೃತ ಹಿತಕರಣಿ ಸಭೆ, ಡಿಪ್ರೆಸ್ಡ್ ಕ್ಲಾಸ್ ಅಸೋಸಿಯೇಷನ್ ಅಂತಕ್ಕಂಥ ಇವರು ಸ್ಥಾಪನೆ ಮಾಡ್ತಾರೆ. ಇದು 1924ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದು ವಿಶೇಷವಾಗಿ ಆಯುಷ್ಮಾನ್ ವರ್ಗಗಳ ಹಕ್ಕುಗಳನ್ನು ಹೆಚ್ಚಿಸಲು ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸಲು ಅಂತಂದರೆ ಅನ್ಟಚಬಿಲಿಟಿ ಅಂತಂದರೆ ಈಗ ಮೇಲು ಕೀಳು ಎಂತಕ್ಕಂಥ ಒಂದು ಜಾತಿ ವರ್ಗದಲ್ಲಿ ಅವರನ್ನು ಬಹಿಷ್ಕರಣೆ ಮಾಡಿ ದೂರ ಇರತಕ್ಕಂಥ ಒಂದು ಜನಾಂಗವನ್ನು ಸಮಾಜದ ಉನ್ನತ ಮಟ್ಟಕ್ಕೆ ತರಲಿಕ್ಕೋಸ್ಕರ ಈ ಅವರಿಗೂ ಆದ ಸಮಾಜದಲ್ಲಿ ಇರತಕ್ಕಂತಹ ಸಮಾನವಾದಂಥ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸೋದಕ್ಕೆ ಇವರು ಬಹಿಷ್ಕೃತ ಹಿತಕರಣಿ ಸಭೆಯನ್ನು ಇವರು ಸ್ಟಾರ್ಟ್ ಮಾಡ್ತಕ್ಕಂಥ. ತದನಂತರ ಸ್ವತಂತ್ರ ಕಾರ್ಮಿಕ ಪಕ್ಷ, ಇದನ್ನು ಇಂಡಿಪೆಂಡೆಂಟ್ ಲೇಬರರ್ ಪಾರ್ಟಿ ಅಂತಂದರೆ 1936ರಲ್ಲಿ ಸ್ಥಾಪಿತವಾದಂಥದ್ದು. ನೋಡಿ, ಇದು ಏನಪ್ಪ ಅಂತಾರೆ ಕಾರ್ಮಿಕರ ಹಕ್ಕುಗಳನ್ನು ಮತ್ತು ಕಾರ್ಮಿಕರ ನ್ಯಾಯವನ್ನು ಬಲಪಡಿಸಲು ಉದ್ದೇಶಿತ ಸಂಸ್ಥೆಯಾಗಿದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು. ತದನಂತರ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಇದು ಕೂಡ 1942ರಲ್ಲಿ ಇವರು ಶುರುವನ್ನು ಮಾಡ್ತಕ್ಕಂಥದ್ದು. ಇದು ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ ಹಕ್ಕನ್ನು ಅವರಿಗೆ ಸಮಾನತೆ ಒದಗಿಸಲು ಸಂಬಂಧಿಸಿದ ಚಟುವಟಿಕೆಗಳನ್ನು ಇದು ಕೈಗೊಳ್ತಕ್ಕಂಥದ್ದು. ಇದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತಕ್ಕಂಥದ್ದು. ತದನಂತರ ನೋಡಿ, ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಉಲ್ಲೇಖದಲ್ಲಿ ಉಷಾ ಮೆಹ್ತಾರವರು ಯಾವುದಕ್ಕೆ ಪ್ರಸಿದ್ಧರು? ನೋಡಿ, ಅಂದರೆ ಇಂಡಿಯನ್ ಫ್ರೀಡಮ್ ಫೈಟ್ಗೆ ಆ ಮೂಮೆಂಟ್ಗೆ ಸಂಬಂಧಿಸಿದಂತೆ ಉಷಾ ಮೆಹ್ತಾರವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇವರು ನೋಡಿ, ಮೊದಲನೇದಾಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನನ್ನು ನಡೆಸ್ತಕ್ಕಂಥದ್ದು ಮತ್ತು ರಹಸ್ಯ ರೇಡಿಯೋವನ್ನು ಇವರು ನಡೆಸ್ತಕ್ಕಂಥದ್ದು. ಮೊದಲನೇದಾಗಿ 2 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅಂತಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇವರು ಭಾಗವಹಿಸ್ತಕ್ಕಂಥ ಮಹಿಳೆನ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇನೆಯ ತುಕಡಿಯನ್ನು ಮುನ್ನಡೆಸುತ್ತಿದ್ದರು. ತದನಂತರ ಪಂಡಿತ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಸಹಾಯವನ್ನು ಮಾಡಿದ್ದರು. ಇದಕ್ಕೆ ಏನಪ್ಪ ಆನ್ಸರ್ ನಾವು ನೋಡ್ತಾ ಹೋದರೆ ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸನ್ನು ಮುನ್ನಡೆಸ್ತಕ್ಕಂಥವ್ರು. ನೆಕ್ಸ್ಟು ರಹಸ್ಯ ರೇಡಿಯೋ ವಿಚಾರಣೆಯಲ್ಲಿ ಇವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥವ್ರು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಉಷಾ ಮೆಹ್ತಾರವರು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ದೇಶ್ಭಾಗ್ ಎಂಬ ಅಪ್ರಕಟಿತ ರೇಡಿಯೋ ವಾಹಿನಿಯ ಸಂಸ್ಥಾಪಕರಾಗಿದ್ದರು. ನೋಡಿ, ರಹಸ್ಯ ರೇಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಏನಪ್ಪ ಅವರು ಹೆಸರನ್ನ ನಾಮಕರಣ ಮಾಡಿದ್ರಪ್ಪ ಅಂತಂದರೆ ದೇಶ್ಭಾಗ್ ಅಂತಕ್ಕಂಥ ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಇದು ಯಾವ ರೀತಿಯ ಪ್ರಸಿದ್ಧತೆಯನ್ನು ಹೊಂದಪ್ಪ ಅಂತಂದರೆ ಈ ದೇಶ್ಭಾಗ್ ರೇಡಿಯೋ ಅಂತಕ್ಕಂಥದ್ದು 1942ರಲ್ಲಿ ಈ ದೇಶ್ಭಾಗ್ ಎಂಬ ರೇಡಿಯೋ ಸೇವೆಯನ್ನು ಸ್ಥಾಪಿಸ್ತಾರೆ. ನೋಡಿ, ಇದು
ದೊಡ್ಡ ಬೆದರಿಕೆ ಎಂಬ ಉಪನ್ಯಾಸವನ್ನು ನೀಡಿತು. ನೋಡಿ, ಇದು ದೊಡ್ಡದೊಂದು ಬೆದರಿಕೆ ಅಂತ ಇದನ್ನು ಉಪನ್ಯಾಸವನ್ನು ನೀಡ್ತಕ್ಕಂಥದ್ದು. ನೆಕ್ಸ್ಟು ಇದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಇದು ಪ್ರಸಾರ ಮಾಡ್ತಕ್ಕಂಥ. ನೋಡಿ, ಈ ಉಷಾ ಮೆಹ್ತಾರವರ ಸ್ಥಾಪಿಸ್ತಕ್ಕಂಥ ರಹಸ್ಯ ರೇಡಿಯೋ ಪ್ರಕರಣ ಒಂದು ಸಂಸ್ಥೆ ಏನಪ್ಪ ಅಂತಂದರೆ ಭಾರತ ಸ್ವತಂತ್ರ ಚಳುವಳಿಗೆ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಇದು ಪ್ರಸರಣವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೀತಕ್ಕಂಥದ್ದು? ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ರಂಗನಾಥ್ ದಿವಾಕರ್, ಎನ್.ಎಸ್. ಹರ್ಡೇಕರ್, ನಿಟ್ಟೂರು ಶ್ರೀನಿವಾಸರಾಯರವರು. ನೆಕ್ಸ್ಟು ಗಂಗಾಧರ ರಾವ್ ದೇಶಪಾಂಡೆ ಅವರು. ಇದಕ್ಕೆ ಏನಪ್ಪ ನೋಡ್ತಾ ಹೋದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು. ನೋಡಿ, ಈಗ ನೋಡ್ತಾ ಹೋಗೋಣ. ಗಂಗಾಧರ ರಾವ್ ದೇಶಪಾಂಡೆ ಅವರಿಗೆ ಕರ್ನಾಟಕದ ಖಾದಿ ಭಗೀರಥ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಅಂತೆ. ಅವರು ಕೂಡ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಮತ್ತು ಖಾದಿ ಚಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ನೆಕ್ಸ್ಟು ಈ ಗಂಗಾಧರ ರಾವ್ ದೇಶಪಾಂಡೆರವರ ಸೇವೆಗಳನ್ನು ನಾವು ನೋಡ್ತಾ ಬಂದರೆ ಖಾದಿ ಚಲನೆ ನೋಡಿ, ಅವರು 29ನೇ ಶತಮಾನದ ಮಧ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಖಾದಿಯನ್ನು ಚಲನೆಯನ್ನು ಅಂತಂದರೆ ಹತ್ತಿ ಬಟ್ಟೆಯಿಂದ ಈ ಚರಕದಲ್ಲಿ ನೇದಿರ್ತಕ್ಕಂಥ ನೇಯ್ಗೆಯ ಖಾದಿ ಬಟ್ಟೆಗಳನ್ನು ಇವರು ಚಲನೆ ಅಂದರೆ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಜಾತ್ಯತೀತ ಧೋರಣೆಗಳನ್ನು ಜಾರಿಗೆ ತಂದಂಥವ್ರು. ಅಂತಾರೆ ಜಾತಿ ಅಂತಕ್ಕಂಥ ಒಂದು ವಿಚಾರಣೆಯನ್ನು ವಿರೋಧಿಸುವಲ್ಲಿ ಇವರು ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಮತ್ತು ಈ ಒಂದು ಪದ್ಧತಿಗಳನ್ನು ಜಾರಿಯನ್ನು ತರ್ತಕ್ಕಂಥದ್ದು. ನೆಕ್ಸ್ಟು ಇವರ ಮುಖ್ಯ ಏನಪ್ಪ ಅಂತಂದರೆ ಖಾದಿ ಉತ್ಪಾದನೆ ಮತ್ತು ಮಾರಾಟವನ್ನು ಉತ್ತೇಜಿಸಲು ವಿವಿಧ ಕಾರ್ಯಕ್ರಮಗಳನ್ನು ಇವರು ನಿರ್ವಹಿಸ್ತಕ್ಕಂಥವ್ರು. ಯಾರು? ಈ ಗಂಗಾಧರ ದೇಶಪಾಂಡೆ ಅವರು. ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಸಂಬಂಧಿಸಿದಂತೆ ಈ ಗಂಗಾಧರ ರಾವ್ ದೇಶಪಾಂಡೆ ಅವರು ಮಹಾತ್ಮ ಗಾಂಧಿಯ ಸ್ವದೇಶಿ ಚಲನೆಯ ಪರಿಪಾಲಕರಾಗಿ ನೋಡಿ ಏನಪ್ಪ ಅಂತಂದರೆ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಿ ನಮ್ಮ ಸ್ವ ಉತ್ಪಾದನೆಯನ್ನು ಮಾಡ್ತಕ್ಕಂಥ ವಸ್ತುಗಳನ್ನು ಬಳಕೆ ಮಾಡೋದ್ರಲ್ಲಿ ಗಾಂಧೀಜಿಯವರು ಯಾವ ರೀತಿ ಆ ವಿಚಾರದಲ್ಲಿ ತೊಡಗಿದ್ರು ಕೂಡ ಗಾಂಧೀಜಿಯವ್ರನ್ನು ಫಾಲೋ ಮಾಡೋ ವಿಚಾರದಲ್ಲಿ ಈ ಗಂಗಾಧರ ರಾವ್ ದೇಶಪಾಂಡೆ ಕೂಡ ತೊಡಗಿದ್ರಂತೆ. ನೆಕ್ಸ್ಟು ಇವರು ಕೂಡ ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಯಾರು? ಇವರು ಗಂಗಾಧರ ರಾವ್ ದೇಶಪಾಂಡೆ ಅವರು. ನೆಕ್ಸ್ಟು ಈ ಸಾಮಾಜಿಕ ಸೇವೆಗೆ ಈ ಗಂಗಾಧರ ರಾವ್ ದೇಶಪಾಂಡೆ ಅವರ ಕೊಡುಗೆಗಳು ಏನಂತ ನೋಡ್ತಾ ಹೋದರೆ ಅವರು ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಮತ್ತು ಶಿಕ್ಷಣ ಮತ್ತು ಸಮಾಜ ಸೇವೆಗಳಲ್ಲಿ ಇವರು ತೊಡಗಿರ್ತಕ್ಕಂಥವ್ರು. ನೆಕ್ಸ್ಟು ಸ್ಥಳೀಯ ಚಟುವಟಿಕೆಗಳು ಏನಪ್ಪ ಅಂತಂದರೆ ಲೋಕಲಲ್ಲಿ ನಡೀತಕ್ಕಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಏನಪ್ಪ ಅವರು ತೊಡಗುವಿಕೆ ಅಂತ ನೋಡ್ತಾ ಹೋದರೆ ಅವರು ಖಾದಿ ಚಲನೆಯು ಸ್ಥಳೀಯವಾಗಿ ಸಮರ್ಥಿಸಲು ಹಾಗೂ ಗ್ರಾಮೀಣ ಸ್ವಾಯತ್ತತೆಗೆ ಹಲವು ಯೋಜನೆಗಳನ್ನು ಸ್ಥಾಪಿಸ್ತಕ್ಕಂಥ. ಏನಪ್ಪ ಅಂತಂದರೆ ಅವರು ಖಾದಿ ಚಲನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಶುರು ಮಾಡ್ತಕ್ಕಂಥದ್ದು ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಒಂದು ಉತ್ಪಾದನೆ ಅಥವಾ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಲವು ಯೋಜನೆಗಳನ್ನು ಈ ಗಂಗಾಧರ ರಾವ್ ದೇಶಪಾಂಡೆರವರು ರೂಪಿಸ್ತಕ್ಕಂಥದ್ದು. ನೆಕ್ಸ್ಟು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲಾಗಿ ಧಾರವಾಡ, ಚಿತ್ರದುರ್ಗ, ಹಾವೇರಿ, ಶಿಗ್ಗಾಂವ್. ಈ ಆನ್ಸರ್ ನೋಡ್ತಾ ಬಂದರೆ ಶಿಗ್ಗಾಂವ್. ನೋಡಿ, ಇವರು ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಎಂಬ ತಾಲೂಕಿನಲ್ಲಿ ಇವರು ಜನಿಸ್ತಕ್ಕಂಥದ್ದು. ಇಷ್ಟು ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಸಂಬಂಧಿಸಿದಂತೆ ಅವರು ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾಗಿ ತೊಡಗಿದ್ದರು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟವನ್ನು ಇವರು ನಡೆಸ್ತಕ್ಕಂಥದ್ದು. ಇವರಿಗೆ ಸಂಬಂಧಿಸಿದಂತೆ ಯಾವ ರೀತಿ ಇವರು ಸಾಮಾಜಿಕ ಸೇವೆಗಳನ್ನು ತೊಡಗಿಕೊಂಡಿದ್ರು ಅಂತಂದರೆ ಅವರು ಬಳ್ಳಾರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ. ನೋಡಿ ಏನಪ್ಪ ಅಂತಂದರೆ ಈ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ರೂರಲ್ ಪ್ರದೇಶದಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಕೆಲಸವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇವರು ಜಾತಿ ಮತ್ತು ಲಿಂಗ ಸಮಾನತೆಗೆ ಸಂಬಂಧಿಸಿದಂತೆ ಇವರು ಜಾತಿ ಮತ್ತು ಲಿಂಗ ಸಮಾನತೆಯ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ಪಡಿತರ ವಿತರಣೆ ಅಂತಂದರೆ ರೇಷನನ್ನು ನೀಡ್ತಕ್ಕಂಥದ್ದು ಮತ್ತು ಆರೋಗ್ಯ ಸೇವೆಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಇವರು ಸಹಾಯವನ್ನು ಮಾಡ್ತಕ್ಕಂಥದ್ದು. ತದನಂತರ ನೋಡ್ತಾ ಹೋದರೆ ಅಕ್ಟೋಬರ್ 12, 1824 ಕಿತ್ತೂರು ರಾಣಿ
ಚೆನ್ನಮ್ಮನ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು ಅಂತ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸೆಂಟ್ ಜಾನ್ ಥ್ಯಾಕರೆ ಮತ್ತು ಸ್ಟೀವನ್ಸನ್ ಮತ್ತು ಚಾಪೈನ್ ಮತ್ತು ವಾಲ್ಟರ್ ಇಲಿಯಟ್ ಇವರಲ್ಲಿ ಯಾವ ಕಲೆಕ್ಟರನ್ನು 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಡೆಗಳು ಕಲೆಕ್ಟರ್ನ ಕೊಂದರು ಅಂತಂದರೆ ಸೆಂಟ್ ಜಾನ್ ಥ್ಯಾಕರ್ ಎಂಬಂತಹ ಕಲೆಕ್ಟರನ್ನು ಇವರು ಕೊಲ್ಲಲ್ಪಡ್ತಾರೆ. ನೆಕ್ಸ್ಟು ನೋಡಿ, ಈ ಕೆಳಗಿನ ಯಾವ ವೈಸರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸುವವರು ಯಾರಪ್ಪ ಅಂತಂದರೆ ಮೊದಲನೇದಾಗಿ ಲಾರ್ಡ್ ಲಿಟ್ಟನ್, ಲಾರ್ಡ್ ಡಫರಿನ್, ಲಾರ್ಡ್ ರಿಪ್ಪನ್ ಹಾಗೂ ಲಾರ್ಡ್ ಕರ್ಜನ್ ರವರು. ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ ಲಾರ್ಡ್ ರಿಪ್ಪನ್ ಎಂದಿರ್ತಕ್ಕಂಥ ವೈಸ್ರಾಯ್ ಭಾರತದಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸ್ತಾನೆ. ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋದರೆ ಬ್ರಿಟಿಷ್ ಭಾರತದಲ್ಲಿ ಭಾರತೀಯ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲು ಮತ್ತು ಬ್ರಿಟಿಷ್ ನೀತಿಯ ಬಗ್ಗೆ ಟೀಕೆಗಳನ್ನು ವ್ಯಕ್ತಪಡಿಸುವುದನ್ನು ತಡೆಯಲು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು 1878 ಜಾರಿಗೆ ತರಲಾಯಿತೆ. ಯಾರಪ್ಪ ಅಂತ ಈ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಸ್ವತಂತ್ರ ಸಂಗ್ರಾಮದಲ್ಲಿರ್ತಕ್ಕಂಥ ಆವಾಗ ಜನರಿಗೆ ಯಾವ ರೀತಿ ಸ್ವತಂತ್ರ ಹೋರಾಟದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ವಾಗಿ ತಿಳಿದಂತಹ ವ್ಯಕ್ತಿಗಳು ಮತ್ತು ಶಿಕ್ಷಣ ಪಡೆದಂತಹ ಸ್ವತಂತ್ರ ಹೋರಾಟಗಾರರು ತಾವು ಬರೀತಕ್ಕಂತಹ ಪತ್ರಿಕೆಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯದ ಕಿಡಿ ಅಥವಾ ಕಿಚ್ಚನ್ನು ಹುಟ್ಟಲಿಕ್ಕೋಸ್ಕರ ಪತ್ರವನ್ನು ಬರೀತಿದ್ದಾರೆ. ಅದರಲ್ಲಿ ಭಾರತೀಯ ಪತ್ರಿಕಾ ನಮ್ಮ ಸ್ವಾತಂತ್ರ್ಯವನ್ನು ಫ್ರೀಡಮ್ ಆಫ್ ಪ್ರೆಸ್ಸನ್ನು ಮೊಟಕುಗೊಳಿಸುವಲ್ಲಿ ಮತ್ತು ಬ್ರಿಟಿಷ್ ನೀತಿಗಳ ಬಗ್ಗೆ ನಮ್ಮ ಇಂಡಿಯಾದವರು ಯಾವ ರೀತಿ ನಾವು ಭಾರತೀಯರಿಗೆ ತೊಂದರೆಯನ್ನು ಕೊಡ್ತಿದ್ದಾರೆ, ಯಾವ ರೀತಿ ನಮ್ಮನ್ನು ಒಡೆದು ಆಳುವ ನೀತಿಯಲ್ಲಿ ತೊಡಗಿದ್ದಾರೆ ಅಂತ ನಮ್ಮ ದೇಶದವರು ಬರೀತಕ್ಕಂಥದ್ದನ್ನ ತಡಿಲಿಕ್ಕೋಸ್ಕರ ಮತ್ತು ಬ್ರಿಟಿಷ್ ವೈಸ್ರಾಯ್ಗಳ ಬಗ್ಗೆ ಯಾವ ರೀತಿ ಮಾಡಲಿ ಟೀಕೆಗಳನ್ನು ಮಾಡ್ತಾ ಇದ್ರು ಅಂತ ಅದನ್ನು ಮೊಟಕುಗೊಳಿಸೋಕ್ಕೋಸ್ಕರ ಈ 1878ರಲ್ಲಿ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತರ್ತಾನೆ. ಇದು ವಿಶೇಷವಾಗಿ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧದ 1878ರಲ್ಲಿ ಪ್ರಾರಂಭದೊಂದಿಗೆ ಬೆಳೆದು ಇದು ಬಲವಾದ ಸಾರ್ವಜನಿಕ ಅಭಿಪ್ರಾಯವನ್ನು ನಿರ್ವಹಿಸಲು ಮತ್ತು ಸ್ಥಳೀಯ ಪ್ರದೇಶದ ಜನರಲ್ಲಿ ಸರ್ಕಾರದೊಂದಿಗೆ ಅಸಮಾಧಾನವನ್ನು ಉಂಟು ಮಾಡುವ ದೇಶದ್ರೋಹದ ಬರವಣಿಗೆಯನ್ನು ನಿರ್ವಹಿಸಲು ಸ್ಥಳೀಯ ಮುದ್ರಣಾಲಯವನ್ನು ನಿಯಂತ್ರಿಸಲು ಆ ಸರ್ಕಾರವು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು 1872 ಅಳವಡಿಸಿಕೊಂಡಿದೆ. ನಾನು ಆಗಲೇ ಹೇಳಿದೆ ಅಂತಂದರೆ ಯಾವ ರೀತಿ ನಮ್ಮ ಭಾರತ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರು ಒಳೆದು ಆಳೋ ನೀತಿಯನ್ನು ಮತ್ತು ಯಾವ ರೀತಿ ವೈಸ್ರಾಯ್ಗಳ ಬಗ್ಗೆ ಪತ್ರಿಕೆಯಲ್ಲಿ ಅವರು ಮಾಡ್ತಕ್ಕಂತಹ ಕೆಟ್ಟ ಒಂದು ಕೆಲಸಗಳ ಬಗ್ಗೆ ಬರಿತಾ ಹೋದರು, ಆ ರೀತಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸೋಕ್ಕೆ ಇವರು ಬರಿತಾ ಹೋದರು ನಮ್ಮ ಭಾರತರು. ಅದನ್ನು ತಡಿಲಿಕ್ಕೋಸ್ಕರ ಈ 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಈ ಕಾಯ್ದೆಯನ್ನು ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದರೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥ ವ್ಯಕ್ತಿಯನ್ನು ಕರಿತಕ್ಕಂಥದ್ದು. ಇವನು ಈ ವರ್ನಾಕ್ಯುಲರ್ ಪ್ರೆಸ್ ಅಂದರೆ ದೇಶೀಯ ಪತ್ರಿಕಾ ಸ್ವತಂತ್ರ ಕಾಯ್ದೆಯನ್ನು ಇವನು ರದ್ದನ್ನುಗೊಳಿಸ್ತಾನೆ. ಯಾರು? ಈ ಲಾರ್ಡ್ ರಿಪ್ಪನ್ ಅಂತಕ್ಕಂಥ ವೈಸ್ರಾಯ್. ನೆಕ್ಸ್ಟು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಯಾರು ಸ್ಥಾಪಿಸಿದ್ರು ಅಂತ ನೋಡ್ತಾ ಇದ್ದಾರೆ. ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿದ್ದರು, ಮೋತಿಲಾಲ್ ನೆಹರೂರವರಿದ್ದರು, ನೆಕ್ಸ್ಟ್ ಈಗ ನೋಡ್ತಾ ಹೋದರೆ ಸುಭಾಷ್ ಚಂದ್ರ ಬೋಸ್ರವರು, ಮೋತಿಲಾಲ್ ನೆಹರೂರವರು, ಕೇಶವ್ ಬಲಿರಾಮ್ ಹೆಗ್ಗಡೆವಾರ್ರವರು, ತದನಂತರ ಮಹಾತ್ಮ ಗಾಂಧಿಯವರು. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸುಭಾಷ್ ಚಂದ್ರ ಬೋಸ್ರವರು. ನೆಕ್ಸ್ಟು ನೋಡಿ, ಈ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಎಂಬತಕ್ಕಂಥದ್ದು ಒಂದು ನಮ್ಮ ಭಾರತೀಯ ಪಕ್ಷವಾಗಿದೆ. ಇದನ್ನು 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಸ್ಥಾಪಿಸ್ತಾರೆ. ಏನಪ್ಪ ನೋಡಿ, ಈ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತ ಒಂದು ಪಕ್ಷವನ್ನು 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ ಪಕ್ಷ ಯಾವ ರೀತಿ ಸ್ವಾತಂತ್ರ್ಯ ಬಗ್ಗೆ ಪರಿಕಲ್ಪನೆಯನ್ನು ಹೊಂದಿರುತ್ತೆ ಅಂತ ನೋಡ್ತಾ ಹೋದರೆ ಇದು ಸ್ವಾತಂತ್ರ್ಯದ
ರಕ್ಷಣೆಯಲ್ಲಿ ಮತ್ತು ಭಾರತೀಯ ಸ್ವತಂತ್ರ ಪರಿರಕ್ಷಣೆಯಲ್ಲಿ ನಿಖರವಾದ ಮತ್ತು ಕ್ರಾಂತಿಕಾರಿ ಪರಿಕಲ್ಪನೆಗಳನ್ನು ಇದು ಹೊಂದಿತ್ತು. ಯಾವುದು? ಈ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಸಂಸ್ಥೆ. ನೋಡಿ, ಈ ಫಾರ್ವರ್ಡ್ ಬ್ಲಾಕ್ ಸಂಸ್ಥೆ ಹಿಂಸೆ ಮತ್ತು ಕ್ರಾಂತಿಕಾರಿಯ ತತ್ವವನ್ನು ಬೆಂಬಲಿಸ್ತಕ್ಕಂಥದ್ದು. ನೋಡಿ, ಈ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತ ಪಕ್ಷ ಹಿಂಸೆ ಮತ್ತು ಕ್ರಾಂತಿಕಾರಿ ತತ್ವಗಳನ್ನು ಇದು ಬೆಂಬಲಿಸ್ತಕ್ಕಂಥದ್ದು. ಮತ್ತು ಇದು ಇಂಗ್ಲಿಷರನ್ನು ದೇಶದಿಂದ ಕಳುಹಿಸಲು ತಕ್ಷಣದ ಮತ್ತು ಶಕ್ತಿಯುತ ಕ್ರಮಗಳನ್ನು ಇದು ಒತ್ತಿತ್ತಂತೆ. ಯಾವುದು? ಈ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ತಕ್ಕಂಥ ಸಂಸ್ಥೆ. ನೆಕ್ಸ್ಟು ನಮ್ಮ ಸ್ಟೇಟ್ಗೆ ಸಂಬಂಧಿಸಿದಂತೆ GK ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿ, ಈಚಲು ಮರದ ಚಳುವಳಿ ಅಥವಾ ಟೊಡ್ಡಿ ಟ್ರೀ ಮೂವ್ಮೆಂಟ್ನ ಕೇಂದ್ರ ಬಿಂದು ಯಾವುದು ಅಂತ ನೋಡ್ತಾ ಹೋಗೋಣ. ಏನಪ್ಪ ಈ ಟೊಡ್ಡಿ ಟ್ರೀ ಅಂತ? ನೀವು ಈಚಲು ಮರ ಅಂತ ನೋಡ್ತಾ ಇದ್ದೀರಿ, ಅಂದರೆ ಅಲ್ಲಿ ಟೊಡ್ಡಿ ಟ್ರೀ ಮೂವ್ಮೆಂಟ್ ಅಂತ ನಡೀತಕ್ಕಂಥದ್ದು. ಇದು ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ನಡೀತಕ್ಕಂಥ ನೋಡ್ತಾ ಹೋದರೆ ಅಣ್ಣಗೇರಿ, ಇದು ಧಾರವಾಡದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಈಸೂರು ಅಂತಕ್ಕಂಥದ್ದು, ನೀವು ಈಸೂರು ಸತ್ಯಾಗ್ರಹನ ಕೇಳಿರ್ಬೋದು, ಶಿವಮೊಗ್ಗದಲ್ಲಿ. ತುರುವನೂರು ಚಿತ್ರದುರ್ಗ, ಯಡಿಯೂರು ತುಮಕೂರು. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ತುರುವನೂರು ಚಿತ್ರದುರ್ಗ. ನೋಡಿ, ಚಿತ್ರದುರ್ಗ ಜಿಲ್ಲೆಯ ತುರುವನೂರಿನಲ್ಲಿ 1920ರಲ್ಲಿ ನಡೆಯಿತು. ಯಾವುದು? ಈ ಟೊಡ್ಡಿ ಟ್ರೀ ಮೂವ್ಮೆಂಟ್ ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಬರ್ತಕ್ಕಂಥ ತುರುವನೂರು ಎಂಬತಕ್ಕಂಥದ್ದಲ್ಲಿ 1920ರಲ್ಲಿ ಇದು ನಡೀತಕ್ಕಂಥದ್ದು. ಇದು ಈಚಲು ಮರದ ಚಳುವಳಿ, ಇದು ಟೊಡ್ಡಿ ಟ್ರೀ ಚಳುವಳಿ ಎಂದು ಕೂಡ ಕರೆಯಲಾಗುತ್ತದೆ. ನೋಡಿ, ಇದರ ಮೂಲ ಒಂದು ಚಳುವಳಿ ಏನಪ್ಪ ಅಂತಂದರೆ ಮೂಲತಃ ಚಹಾ ತೋಟದ ಕಾರ್ಯಕರ್ತರು ಮತ್ತು ರೈತರು ತಮ್ಮ ಹಕ್ಕುಗಳನ್ನು ಮತ್ತು ಪರಿಷ್ಕಾರಗಳನ್ನು ಹೊತ್ತಿಸಿದ್ರಂತೆ. ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಟೊಡ್ಡಿ ಟ್ರೀ ಮೂವ್ಮೆಂಟ್ನವರು ಚಹಾ ಚಳವಳಿ ಮತ್ತು ಮೂಲತಃ ಚಹಾ ತೋಟದ ಕಾರ್ಯಕರ್ತರು ರೈತರು ತಮ್ಮ ಹಕ್ಕುಗಳನ್ನು ಮತ್ತು ಪರಿಷ್ಕಾರಗಳನ್ನು ಇಲ್ಲಿ ಒತ್ತಿದರಂತೆ. ನೆಕ್ಸ್ಟು ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರದಲ್ಲಿ GDP ಅಂತಂದರೆ ಏನು, ಅಥವಾ ಎಕನಾಮಿಕ್ಸಲ್ಲಿ GDP ಫುಲ್ ಫಾರ್ಮನ್ನು ಹೇಳ್ತಾ ಇದೆ. ನೋಡಿ, ಇದು ಜನರಲ್ ಡೆವಲಪ್ಮೆಂಟ್ ಪ್ಲ್ಯಾನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ತದನಂತರ ಗ್ರಾಸ್ ಡಿಡಕ್ಷನ್ ಪ್ರೋಗ್ರಾಮ್, ಜನರಲ್ ಡೊಮೆಸ್ಟಿಕ್ ಪೇಮೆಂಟ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ನೋಡಿ, ಈಗ ಈ GDP ಬಗ್ಗೆ ನೋಡ್ತಾ ಹೋಗೋಣ. ಏನಪ್ಪ ಈ GDP ಅಂತಂದರೆ ಫುಲ್ ಫಾರ್ಮ್ GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥ. ನೆಕ್ಸ್ಟು ಇದು ಏನಪ್ಪ ಅಂತಂದರೆ ಇದು ಒಂದು ದೇಶ ಅಥವಾ ಆರ್ಥಿಕ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಸಾಧಾರಣ ವರ್ಷಕ್ಕೊಮ್ಮೆ ಉತ್ಪತ್ತಿಯಾಗುವ ಎಲ್ಲ ಅಂತಿಮ ಸಜೀವ ವಸ್ತುಗಳು ಮತ್ತು ಸೇವೆಗಳ ಮೌಲ್ಯವನ್ನು ಹೊಂದಿರತಕ್ಕಂಥ, ಅಂತಂದರೆ ಒಂದು ವರ್ಷದ ಟರ್ಮ್ ಅವಧಿಯಲ್ಲಿ ಆಗ್ತಕ್ಕಂಥ ಉತ್ಪಾದನೆ ಆಗ್ತಕ್ಕಂಥ ಮತ್ತು ಸೇವೆ ಎನ್ನುವಂತಕ್ಕಂಥ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಒಂದು ಮಾಪನವನ್ನೇ ನಾವು GDP ಅಂತ ಕರಿತಕ್ಕಂಥದ್ದು. ಇದನ್ನು ನಾವು 2017 ಜುಲೈ 1 ಇದನ್ನು ನಾವು ಅಳವಡಿಸ್ಕೊಳ್ತೀವಿ. ನೆಕ್ಸ್ಟು ಈ GSTಯ ಪಿತಾಮಹ ಯಾರಂತ ಅಂತಂದರೆ ಇದು GDP ಅಂತ. ನೆಕ್ಸ್ಟು ಈ GDPಯು ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದಂತೆ ಪ್ರಮುಖ ಮಾಪಕವಾಗಿದೆ ಮತ್ತು ಆರ್ಥಿಕ ಪ್ರಗತಿಯಾಗಿದೆ. ನೋಡಿ, ಈಗ ನಾವು ಒಂದು ದೇಶದ ಆರ್ಥಿಕ ಪ್ರಗತಿ ಯಾವ ರೀತಿಯ ಮತ್ತು ಈಗ ಒಂದು ದೇಶದಲ್ಲಿ ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿ ಇದು ಪ್ರಗತಿಯನ್ನು ಹೊಂದಿರತಕ್ಕಂಥದ್ದು, ನೆಕ್ಸ್ಟು ಈ ಆರ್ಥಿಕ ಪ್ರಗತಿ ಶ್ರೇಣಿಯೂ ಕೂಡ ಯಾವ ರೀತಿಯ ಪ್ರಗತಿಕವಾಗಿದೆ ಅಂತ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ. ನಾವು ಒಂದು ದೇಶದಲ್ಲಿ ಯಾವ ರೀತಿ ಅದು ಎಕನಾಮಿಕಲಿ ಡೆವಲಪ್ ಇದೆ ಅಂತ ಆ ದೇಶದ GDP ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಒಂದು ಮಾಪನವನ್ನು ನಾವು ನೋಡಿದರೆ ಸಾಕು, ನಮಗೆ ಯಾವ ರೀತಿ ಈ ದೇಶದ ಒಂದು ಎಕನಾಮಿ ಇದೆ ಅಂತ ನಮಗೆ ಗೊತ್ತಾಗ್ತದೆ. ನೋಡಿ, ಈ GDPಯನ್ನು ಎಷ್ಟು ವಿಧಾನಗಳಲ್ಲಿ ಅಳಿತಾರಪ್ಪ ಅಂತಂದರೆ 3 ವಿಧಾನಗಳಲ್ಲಿ ಇದನ್ನ ಅಳಿತಕ್ಕಂಥದ್ದು. ಯಾವ್ಯಾವುದಪ್ಪ ಅಂತಂದರೆ ನೋಡಿ, ಒಂದು ಉತ್ಪಾದನಾ ವಿಧಾನ. ನೋಡಿ, ಈ ಉತ್ಪಾದನಾ ವಿಧಾನ ಹೆಂಗಪ್ಪ ಅಂತಂದರೆ ಉತ್ಪತ್ತಿಯ ವ್ಯವಹಾರ ಮತ್ತು ತಯಾರಿಕರಿಂದ
ಒದಗಿಸುವ ಎಲ್ಲ ವೆಚ್ಚಗಳ ಪೈಕಿ ವೈಶಿಷ್ಟ್ಯಗಳನ್ನು ಇದು ಸೇರ್ತಕ್ಕಂಥದ್ದು. ತದನಂತರ ಆವೃತ್ತಿಯ ವಿಧಾನ ನೋಡಿ, ಇದು ಗೃಹ ಮತ್ತು ಹಾರ್ಟ್ ಸೇವೆಗಳ ವೆಚ್ಚದ ಒಟ್ಟು ಪ್ರಮಾಣವನ್ನು ಇದು ಸೇರಿಸ್ತಕ್ಕಂಥದ್ದು. ನೆಕ್ಸ್ಟು ಆರ್ಥಿಕ ವಿಷಯದ ವಿಧಾನ, ಇದು ಜನರ ಆದಾಯ ಮತ್ತು ಖರ್ಚು ಹಾಗೂ ಸರ್ಕಾರದ ವೆಚ್ಚಗಳನ್ನು ಒಳಗೊಂಡಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಯನ್ನು ಇದು ಹೊಂದುತ್ತದೆ. ನೆಕ್ಸ್ಟು ನೋಡಿ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಮಹಾರತ್ನಗಳಿವೆ ಅಂತ ನೋಡ್ತಾ ಹೋಗೋಣ. ಒಂದನೇದಾಗಿ 9, 15, 13, 19. ಇದಕ್ಕೇನಪ್ಪ ಆನ್ಸರ್ ಅಂತಂದರೆ 13 ಮಹಾರತ್ನ ಕಂಪನಿಗಳಿದ್ದಾವೆ. ನೆಕ್ಸ್ಟು ಅದರಲ್ಲಿ ಭಾರತದಲ್ಲಿ ಮಹಾರತ್ನ ಕಂಪ್ನಿ ಆಗಬೇಕಪ್ಪ ಅಂತಂದರೆ ಯಾವ ಮಾನದಂಡಗಳನ್ನು ಅಥವಾ ಹೊಂದಿರ್ತಾರೆ, ಯಾವ ಮಾನದಂಡಗಳನ್ನು ಹೊಂದಿರಬೇಕಪ್ಪ ಅಂದರೆ ನೋಡಿ, ಮೊದಲನೇದಾಗಿ ಆ ಕಂಪ್ನಿ ಸತತ 3 ವರ್ಷಗಳವರೆಗೆ 5,000 ಕೋಟಿ ನಿವ್ವಳ ಲಾಭಗಳನ್ನು ಇದು ಹೊಂದಿರತಕ್ಕಂಥದ್ದು. ಅದು ಮಹಾರತ್ನ ಅಂತಕ್ಕಂಥ ಒಂದು ಕಂಪ್ನಿ ಸತತ 3 ವರ್ಷಗಳವರೆಗೆ 5,000 ಕೋಟಿ ನಿವ್ವಳ ಲಾಭವನ್ನು ಹೊಂದಿರಬೇಕು. ನೆಕ್ಸ್ಟು ಒಂದು ವರ್ಷಕ್ಕೆ ಸರಾಸರಿ ವಾರ್ಷಿಕವಾಗಿ ವಹಿವಾಟು ಅಥವಾ 3 ವರ್ಷಗಳವರೆಗೆ 25,000 ಕೋಟಿಯನ್ನು ಇದು ಹೊಂದಿರಬೇಕು. ತದನಂತರ ಇದರ ವಾರ್ಷಿಕ ನಿವ್ವಳ ಮೌಲ್ಯರು ವರ್ಷಕ್ಕೆ 15,000 ಕೋಟಿಯನ್ನು ಹೊಂದಿರತಕ್ಕಂಥದ್ದು. ಈ ಮಾನದಂಡಗಳನ್ನು ಯಾವ ಕಂಪ್ನಿ ಹೊಂದಿರತಕ್ಕಂಥದ್ದೋ ಆ ಒಂದು ಕಂಪ್ನಿಗೆ ನಾವು ಮಹಾರತ್ನ ಎಂಬತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡಲಾಗುತ್ತದೆ ಅಂತೆ. ಈ ಭಾರತದಲ್ಲಿ ಯಾವ ಕಂಪ್ನಿಗಳು ಮಹಾರತ್ನ ಸ್ಥಾನಗಳನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್. ತದನಂತರ BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು. ತದನಂತರ CIL ಅಥವಾ ಅಂದರೆ ಕೋಲ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು. ತದನಂತರ ಗೈಲ್ ಇಂಡಿಯಾ ಲಿಮಿಟೆಡ್ ಅಥವಾ ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಅಂತ. ನೆಕ್ಸ್ಟು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ನೆಕ್ಸ್ಟು ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು. ನೆಕ್ಸ್ಟು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ತದನಂತರ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ತದನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು. ತದನಂತರ ಸಾಯಿಲ್ ಅಥವಾ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟು ಆಯಿಲ್ ಇಂಡಿಯಾ ಲಿಮಿಟೆಡ್ಡು. ತದನಂತರ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ತದನಂತರ ರೂರಲ್ ಎಲೆಕ್ಟ್ರಿಫಿಕೇಷನ್ ನೋಡಿ 13ನೇದು ಲಾಸ್ಟ್ ಏನಪ್ಪ ಅಂತಂದರೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. 13ನೇದು ಅಂತಾರೆ ಲಾಸ್ಟ್ ಫೈನಲ್ ಯಾವುದಪ್ಪ ಅಂತಂದರೆ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು 13ನೇ ಮಹಾರತ್ನ ಕಂಪ್ನಿಯಾಗಿ ಸೇರ್ಕೊಂಡಿದೆ. ನೆಕ್ಸ್ಟು ನೋಡಿ, ಭಾರತದಲ್ಲಿ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ 1011, 1930 ಅಥವಾ 1930, ತದನಂತರ 1098, ತದನಂತರ 1076 ಅಂತಕ್ಕ. ಇದಕ್ಕೆ ಯಾವುದಪ್ಪ ಅಂತಂದರೆ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ನಾವು ಯಾವ ಒಂದು ಹೆಲ್ಪ್ಲೈನ್ ನಂಬರ್ನ ಯೂಸ್ ಮಾಡ್ತೀವಿ ಅಂತಂದರೆ 1930 ಇದನ್ನು ನಾವು ಬಳಸ್ತೀವಿ. ನೆಕ್ಸ್ಟು ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವ ನಾವು ಸಹಾಯವಾಣಿನ ನೋಡ್ತಾ ಹೋದ್ವಿ. ಮೊದಲನೇದಾಗಿ 100 ಪೊಲೀಸ್ಗೆ, 101 ಫೈರ್ಗೆ, 102 ಆ್ಯಂಬುಲೆನ್ಸ್, 103 ಟ್ರಾಫಿಕ್ ಪೊಲೀಸ್. ನೆಕ್ಸ್ಟು 104 ಸ್ಟೇಟ್ ಲೆವೆಲ್ ಹೆಲ್ಪ್ಲೈನ್ ಹೆಲ್ತ್ ಅಂತಂದರೆ ಆರೋಗ್ಯ ಸಹಾಯವಾಣಿಯನ್ನು ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟು 108 ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟು. ನೆಕ್ಸ್ಟು ಮೆಡಿಕಲ್ ಹೆಲ್ಪ್ಲೈನ್ ಅಂದರೆ ಆ್ಯಂಬುಲೆನ್ಸ್ ಕೆಳಗೆ ಬರ್ತಕ್ಕಂಥದ್ದು ಮತ್ತು ಪ್ರಕೃತಿ ವಿಕೋಪಗಳಿಗೆ ಸಂಬಂಧಿಸಿದಂತೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು 112 ಆಲ್ ಒನ್ ಎಮರ್ಜೆನ್ಸಿ ಕಾಲ್ ಅಂತಂದರೆ ಇದು ಜನರಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂತಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಇದು 102. ನೆಕ್ಸ್ಟು 131 ಅಂತಂದರೆ ಇಂಡಿಯನ್ ರೈಲ್ವೆ ಜನರಲ್ ಎನ್ಕ್ವೈರಿ ಅಂದರೆ ಇಂಡಿಯನ್ ರೈಲ್ವೆಗೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟು 139 ಅಂದರೆ ರೈಲ್ವೆ ಎನ್ಕ್ವೈರಿ. ತದನಂತರ 181 ಅಂತಕ್ಕಂಥ ಇದು ಡೊಮ್ಯಾಸ್ಟಿಕ್ ಅಬ್ಯೂಸ್ ಆಫ್ ಸೆಕ್ಷುವಲ್ ವೈಲೆನ್ಸ್ ವುಮೆನ್ ಹೆಲ್ಪ್ಲೈನ್. ನೋಡಿ ಅಂತಂದರೆ ಡೊಮ್ಯಾಸ್ಟಿಕ್ ಅಬ್ಯೂಸ್ ಅಂದರೆ ಸೆಕ್ಷುವಲ್ ವೈಲೆನ್ಸ್ ಅಂತಂದರೆ ಈ ಪಬ್ಲಿಕ್ಕಲ್ಲಿ ಯಾವ ರೀತಿ ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾ ಅದಕ್ಕೆ 181 ನಾವು ನಂಬರ್ನಾಗನ್ನು ಹೊಂದಕ್ಕಂಥ. ನೆಕ್ಸ್ಟು
197 ಡೈರೆಕ್ಟ್ರಿ ಎನ್ಕ್ವೈರಿ ಸರ್ವೀಸು. ನೆಕ್ಸ್ಟು 198 ಅಂತಕ್ಕಂಥದ್ದು ಟೆಲಿಫೋನ್ ಕಂಪ್ಲೇಂಟ್ ಬುಕ್ಕಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟು 1031 ಆ್ಯಂಟಿ ಕರಪ್ಷನ್ ಹೆಲ್ಪ್ಲೈನ್ ಅಂತಂದರೆ ಯಾರಾದರೂ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದು ಅಂಥವರಿಗೆ 1031 ಕರೆ ಮಾಡಿ ಆ ಭ್ರಷ್ಟಾಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟು 1033 ಎಮರ್ಜೆನ್ಸಿ ರಿಲೀಫ್ ಸೆಂಟರ್ ಆನ್ ನ್ಯಾಷನಲ್ ಹೈವೇ. ನೋಡಿ, ನ್ಯಾಷನಲ್ ಹೈವೇಗೆ ಸಂಬಂಧಿಸಿದಂತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ 1033ಗೆ ಕಾಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು 106 ಅಂತಂದರೆ ಆ್ಯಂಟಿ ಪಾಯ್ಸನ್ನು. ನೆಕ್ಸ್ಟು 107 ಅಂತಂದರೆ ಏರ್ ಆಕ್ಸಿಡೆಂಟು. 1072 ಅಂದರೆ ಟ್ರೈನ್ ಆಕ್ಸಿಡೆಂಟು. 1073 ಅಂದರೆ ರೋಡ್ ಆಕ್ಸಿಡೆಂಟ್ ಆರ್ ಟ್ರಾಫಿಕ್ ಹೆಲ್ಪ್ಲೈನ್ ನಂಬರು. ನೆಕ್ಸ್ಟು 1090 ಅಂತಕ್ಕಂಥದ್ದು ಆ್ಯಂಟಿ ಟೆರರ್ ಹೆಲ್ಪ್ಲೈನ್ ಮತ್ತು ಅಲರ್ಟ್ ಇಂಡಿಯಾ. ನೆಕ್ಸ್ಟು 1091 ಅಂತಂದ್ರೆ ವುಮೆನ್ ಹೆಲ್ಪ್ಲೈನ್ ಡಿಸಾಸ್ಟರು ಅಂದರೆ ಮಹಿಳಾ ಸಂಖ್ಯಾವಾಣಿ. ನೆಕ್ಸ್ಟು 1092 ಅಂತಂದರೆ ಅರ್ತ್ ಕ್ವಾಕ್ ಹೆಲ್ಪ್ಲೈನ್ ಸರ್ವಿಸ್ ಅಂತಂದರೆ ಭೂಕಂಪಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಹೆಲ್ಪ್ಲೈನ್ ನಂಬರ್ ಇದ್ದರೆ ಅಂದರೆ 1092 ಅಂತಕ್ಕಂಥದ್ದು. ನೆಕ್ಸ್ಟು 1096 ನ್ಯಾಷನಲ್ ಡಿಸಾಸ್ಟರ್ ಕಂಟ್ರೋಲ್ ರೂಮ್ ಅಂತಂದರೆ ವಿಪತ್ತು ಕಾರ್ಯನಿರ್ವಹಣಾ ಕಚೇರಿಗೆ ಸಂಬಂಧಿಸ್ತಕ್ಕಂಥದ್ದೇ. ನೆಕ್ಸ್ಟು 1097 ಅಂತಂದರೆ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಹೆಲ್ಪ್ಲೈನ್ಗೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟು 1098 ಅಂತಕ್ಕಂಥದ್ದು ಚೈಲ್ಡ್ ಅಬ್ಯೂಸ್ ಹಾಟ್ಲೈನು. ನೆಕ್ಸ್ಟು 1099 ಸೆಂಟ್ರಲ್ ಆಕ್ಸಿಡೆಂಟಲ್ ಆ್ಯಂಡ್ ಟ್ರೌಮಾ ಸರ್ವಿಸ್ ಅಂತಕ್ಕಂಥದ್ದು. ನೆಕ್ಸ್ಟು 1551 ಅಂತಂದರೆ ಕಿಸಾನ್ ಕಾಲ್ ಸೆಂಟರು. 1906 ಅಂತಕ್ಕಂಥದ್ದು ಬ್ಲಡ್ ಬ್ಯಾಂಕ್ ಇನ್ಫಾರ್ಮೇಷನ್. ನೋಡಿ, ಬ್ಲಡ್ ಬ್ಯಾಂಕ್ ಇನ್ಫಾರ್ಮೇಷನ್ ಅಂತೆ. ತದನಂತರ 1919 ಅಂತಕ್ಕಂಥದ್ದು ಐ ಡೊನೇಷನ್ ಅಥವಾ ಐ ಬ್ಯಾಂಕ್ ಇನ್ಫಾರ್ಮೇಷನ್ ಸರ್ವಿಸ್ ಅಂತಕ್ಕಂಥದ್ದು. 1947 ಅಂತಕ್ಕಂಥದ್ದು ಆಧಾರ್ ಕಾರ್ಡ್ UDI ಅಂತಂದರೆ ಎಕ್ಸಾಂಪಲ್ ಕೇಳ್ತಾ ಇರ್ತಾನೆ, ಇದ್ರ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ನೆಕ್ಸ್ಟು 1950 ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ದು. ನೆಕ್ಸ್ಟು 1800114000 ಅಂತಕ್ಕಂಥದ್ದು ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹಿಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ವಿವಿಧ ಎಕ್ಸಾಮ್ಗಳಲ್ಲಿ. ನೆಕ್ಸ್ಟು ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಮೊದಲನೇದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರವರು, ಸುಭಾಷ್ ಚಂದ್ರ ಬೋಸ್ರವರು. ಇದಕ್ಕೆ ಏನಪ್ಪ ಆನ್ಸರ್ ಮಾಡ್ತಾ ಹೋಗ್ತದೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬತಕ್ಕಂಥ ಒಂದು ಕೃತಿಗಳನ್ನು ಇದನ್ನ ಬರೀತಕ್ಕಂಥ. ತದನಂತರ ನೋಡಿ, ಈ ಅಂಬೇಡ್ಕರ್ ಅವರು ವಿವಿಧ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನಿಹಿಲೇಷನ್ ಆಫ್ ಕಾಸ್ಟ್ ಅಂದರೆ ಇದು ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂದರೆ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಬಾಬಾ ಸಾಹೇಬ್ ಅವರ ವಾದಗಳ ಕುರಿತು. ಅಂತಂದರೆ ಅವರು ಅಡ್ವೊಕೇಟ್ ಆದಾಗ ಜಾತಿ ವಿರುದ್ಧದ ಬಗ್ಗೆ ಯಾವ ರೀತಿ ಅವರ ವಾದಗಳಿದ್ದು ಅಂತ ಒಂದು ಸಂದೇಶಗಳನ್ನು ಅಥವಾ ಒಂದು ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕೃತಿ ಯಾವುದಿದ್ರೆ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತಕ್ಕಂಥ. ನೆಕ್ಸ್ಟು ದ ಪ್ರಾಬ್ಲಮ್ ಆಫ್ ರುಪಿ ಅಂತಂದರೆ ಧನಶಾಸ್ತ್ರ ಮತ್ತು ಆರ್ಥಿಕ ವಿಚಾರಗಳು ಅಂತಂದರೆ ಎಕಾನಮಿ ಅಥವಾ ದುಡ್ಡಿಗೆ ಸಂಬಂಧಿಸ್ತಕ್ಕಂಥ ಮತ್ತು ಎಕಾನಮಿಗೆ ಸಂಬಂಧಿಸ್ತಕ್ಕಂಥ ಯಾವ್ಯಾವ ವಿಷಯಗಳನ್ನು ಹೊಂದಿದೆ ಅಂತಂದರೆ ಇದು ದಿ ಪ್ರಾಬ್ಲಮ್ ಆಫ್ ರುಪಿ ಗ್ರಂಥ ಹೊಂದಿರತಕ್ಕಂಥ. ನೆಕ್ಸ್ಟು ಥಾಟ್ಸ್ ಆನ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಥವಾ ವೋಲ್ಕಿಂಗ್ ಫ್ರಮ್ ದಿ ತಾವ್ಲಾ ಅಂದರೆ ಥಾಟ್ಸ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂದರೆ ಭಾಷಾ ಆಧಾರಿತ ರಾಜ್ಯಗಳ ಕುರಿತು ನೋಡಿ ಅಂತಂದರೆ ಯಾವ ರೀತಿ ಭಾಷೆಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳ ಬಗ್ಗೆ ಯಾವ ರೀತಿ ಅವರ ಅನುಭವಗಳು ಯಾವ ರೀತಿ ನಾಲೆಡ್ಜ್ ಹೊಂದಿರತಕ್ಕಂಥದ್ದು ಅಂದರೆ ಎಲ್ಲದೂ ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಂತಂದರೆ ಥಾಟ್ಸ್ ಆನ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನವನ್ನು ರೂಪಿಸಲು ಬಾಬಾ ಸಾಹೇಬ್ ಅವರ ಕೊಡುಗೆಗಳು ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳಕ್ಕಂಥದ್ದು. ನೆಕ್ಸ್ಟು ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಅರ್ಥಶಾಸ್ತ್ರದ ಸಂಬಂಧಿ ವಿಚಾರಗಳನ್ನು ಕುರಿತಕ್ಕಂಥದ್ದು. ತದನಂತರ ನೋಡಿ, ಈ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ನೋಡ್ತಾ ಹೋಗೋಣ. ವಿಮಾ ಅಂತಂದರೆ ಇನ್ಶೂರೆನ್ಸ್ ಕ್ಷೇತ್ರವನ್ನು ಸಹ ನಿಯಂತ್ರಿಸ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನೋಡ್ತಾ ಹೋದರೆ ಸೆಬಿ, IRDI, CCI, ತದನಂತರ MCI. ನೆಕ್ಸ್ಟು ನೋಡಿ,
ಈ ವಿಮಾ ಕ್ಷೇತ್ರವನ್ನು ಯಾವ್ದು ನಿಯಂತ್ರಿಸುತ್ತಪ್ಪ ನೋಡ್ತಾ ಹೋದರೆ ಮೊದಲನೇದಾಗಿ ಸೆಬಿ, IRDAI, CCI ಮತ್ತು MCI. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ IRDAI ಅಂದರೆ ಇಂಟರ್ನ್ಯಾಷನಲ್ ರೆಗ್ಯುಲಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಇದು ಹೈದರಾಬಾದ್ನಲ್ಲಿ ಇದು ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ಇದು ಏನು ಕೆಲಸಪ್ಪ ಅಂತಂದರೆ ಈ ಭಾರತೀಯ ವಿಮಾ ರಂಗಕ್ಕೆ ಸಂಬಂಧಿಸಿದಂತೆ ಏನಾದರೂ ತಂಟೆ ತಕರಾರುಗಳು ಬಂತಂದರೆ ಇದ್ರ ಬಗ್ಗೆ ಯಾರು ಅಧ್ಯಯನ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ರೆಗ್ಯುಲಾರಿಟಿ ಡ್ಯೂರಲ್ ಅಥಾರಿಟಿ ಆಫ್ ಇಂಡಿಯಾ ಇವರು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ತದನಂತರ ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಯಾವಾಗ ಜಾರಿಗೆ ಬಂತಪ್ಪ ಅಂತಂದರೆ 2004, 2003, 2005, 2006. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ 2005. ನೋಡಿ ಏನಪ್ಪ ಈ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಂದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಏನಪ್ಪ ಅಂತಂದರೆ ನೋಡಿ ಭಾರತೀಯ ಜನರಿಗೆ ಸರ್ಕಾರದ ಹಾಗೂ ಸಾರ್ವಜನಿಕ ಸೇವೆಗಳ ನಿರ್ವಹಣೆಯುಳ್ಳ ಮಾಹಿತಿಯನ್ನು ಪಡೆಯುವ ಅವಕಾಶವನ್ನು ನೀಡುವ ಕಾನೂನು. ನೋಡಿ ಏನಪ್ಪ ಅಂತಂದರೆ ಸರ್ಕಾರಗಳು ಸಾರ್ವಜನಿಕ ಸಂಬಂಧಪಟ್ಟಂಗೆ ಮತ್ತು ಸರ್ಕಾರಕ್ಕೆ ಸಂಬಂಧಿಸ್ತಕ್ಕಂಥ ಸಾರ್ವಜನಿಕ ಕಚೇರಿಗಳು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಅಂತ ಜನರಿಗೆ ತಿಳಿಸೋಕ್ಕೋಸ್ಕರ ಜನರು ಯಾವುದೇ ಆದಂಥ ಒಂದು ಅರ್ಜಿಗಳನ್ನು ಹಾಕಿದಾಗ ಅವರಿಗೆ ಜನರಿಗೆ ಪೂರಕವಾದಂತಹ ಇನ್ಫಾರ್ಮೇಷನ್ನ ನೀಡ್ತಕ್ಕಂಥದ್ದು ಇದು ಒಂದು ವಿಧಾನವನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ ಇದು ಯಾವ ರೀತಿ ಒಂದು ಪ್ರೊಸೀಜರ್ ಅಂತಂದರೆ ಪಾಲಿಸು ಮತ್ತು ಪಾರದರ್ಶಕ. ನೋಡಿ ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸಲು ಮತ್ತು ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರ ನಿಖರ ಮಾಹಿತಿಯನ್ನು ಒದಗಿಸಲು ಇದು ಕೆಲಸವನ್ನು ಮಾಡ್ತಕ್ಕಂಥದ್ದು. ತದನಂತರ ಇದು ಅಂದರೆ ನಮ್ಮ ಜನತೆಯರನ್ನ ಅದು ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದು ಇದು ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಥರ. ಇದು ನೋಡಿ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಇಲಾಖೆಗಳ ಕಾರ್ಯನಿರ್ವಹಣೆಯ ಕುರಿತು ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ನೀಡ್ತಕ್ಕಂಥದ್ದು ಯಾವುದು ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಕ್ಕಂಥದ್ದು. ನೆಕ್ಸ್ಟು ಮಾಹಿತಿ ಕೇಳುವಂತಹ ಕ್ರಮ. ಯಾವುದೇ ಭಾರತೀಯ ಪೌರನೊಬ್ಬ ತಮ್ಮ ಹಕ್ಕುಗಳನ್ನು ಬಳಸಿಕೊಂಡು ತಿಳಿಯಲು ಬಯಸುವ ಮಾಹಿತಿ ಅರ್ಜಿಯನ್ನು ಸಲ್ಲಿಸಲು ಸಾಮಾನ್ಯವಾದ ವೇದಿಕೆಯನ್ನು ಇದು ನೀಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ ತಮ್ಮ ಹಕ್ಕುಗಳನ್ನು ಬಳಸ್ಕೊಂಡು ತಮಗೆ ಕೊಡ್ತಕ್ಕಂಥ ಮಾಹಿತಿ ಅಥವಾ ತಮಗೆ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಕೂಲಂಕುಷವಾಗಿ ತಾವು ತಿಳ್ಕೊಳಕ್ಕೋಸ್ಕರ ನಾವು ಹಾಕ್ತಕ್ಕಂಥ ಅರ್ಜಿಯನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ನಾವು ಹಾಕ್ತಕ್ಕಂಥ ಅರ್ಜಿಯನ್ನು ಅವರು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅಂತ ನೋಡಿ ಈ ಮಾಹಿತಿಯನ್ನು ನೀಡಲು ನಿಯೋಜಿತ ಒಂದು ಅಪ್ಲಿಕೇಶನ್ ಒಂದು ಇರ್ತಕ್ಕಂಥದ್ದು ಯಾವುದೋ ಒಂಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತಕ್ಕಂಥದ್ದು. ಇದು ನೋಡಿ ಈ ನಾವು ಅಪ್ಲಿಕೇಶನ್ ಹಾಕಿದಾಗ ಅವರು ನಮಗೆ ಸಾರ್ವಜನಿಕ ಅಧಿಕಾರಿ ಮಾಹಿತಿಯನ್ನು ನೀಡಲು 30 ದಿನವನ್ನು ಟೈಮನ್ನು ತಗೊಳ್ತಾರೆ. ಅಂತಂದರೆ ನಮಗೆ 30 ದಿನಗಳ ಒಳಗಾಗಿ ನಾವು ಸಲ್ಲಿಸಿರ್ತಕ್ಕಂಥ RTA ಅರ್ಜಿಯಲ್ಲಿ ನಮೂದಿಸ್ತಕ್ಕಂಥ ಅವರು ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು 30 ದಿನ ಒಳಗಾಗಿ ಆಗಿರಬೇಕು. ನೆಕ್ಸ್ಟು ನೋಡಿ ಈ ಅಪೀಲ್ಗಳು ಮತ್ತು ಪೆನಾಲ್ಟಿಗಳು ಈ RTIಗಳು ಯಾವ ರೀತಿ ಅಪೀಲ್ಗಳು ಮತ್ತು ಪೆನಾಲ್ಟಿಗಳನ್ನ ಹೊಂದಿದೆ ಅಂತಂದರೆ ನೋಡಿ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಅರ್ಜಿದಾರರು ಪೆನಾಲ್ಟಿ ಅಥವಾ ಅಪೀಲ್ಸ್ ಸಲ್ಲಿಸಲು ಸಮಾನ ವೇದಿಕೆಗಳು. ನೋಡಿ ಈಗೆಲ್ಲರೂ ನಾವು ಈಗ RTA ಹಾಕಿದ್ವಿ ಅವ್ರು ಯಾವಾಗಲಾರು 30 ದಿನಗಳ ಒಳಗಾಗಿ ನಮಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ನಾವು ಅವರಿಗೆ ಪೆನಾಲ್ಟಿ ಅಥವಾ ಅಪೀಲ್ಸನ್ನು ಸಲ್ಲಿಸಲು ನಮಗೆ ಅವಕಾಶ ಇದೆ. ನೆಕ್ಸ್ಟು ನೋಡಿ ಈಗ ನಾವು ಮಾಮೂಲಿಯಾಗಿ DSLR ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತಾಯಿದ್ವಿ. ನೋಡಿ ಈ DSLR ಕ್ಯಾಮ್ರಾದಲ್ಲಿ DSLR ಅಂದರೆ ನೋಡಿ DSLR ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಮೊದಲಾಗಿ ಡ್ಯೂರಬಲ್ ಸಿಂಗಲ್ ಲೆನ್ಸ್ ರಿಸೋರ್ಸಸ್, ತದನಂತರ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತಕ್ಕಂಥದ್ದು, ನೆಕ್ಸ್ಟು ಡಿಜಿಟಲ್ ಶಾರ್ಟ್ ಲೆನ್ಸ್ ರಿಫ್ಲೆಕ್ಸ್ ಅಂತಕ್ಕಂಥದ್ದು, ತದನಂತರ ಡ್ಯೂರಬಲ್ ಶಾರ್ಟ್ ಲೆನ್ಸ್ ರಿಸೋರ್ಸ್ ಅಂತಕ್ಕಂಥದ್ದು. ತದನಂತರ ನೋಡಿ ಈ DSLR ಅಂತಂದರೆ ಆನ್ಸರ್ ನೋಡ್ತಾ ಹೋದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೋಡಿ ಇದು ಈ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತದ್ದು ಇದೊಂದು ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದು ಒಂದು ಲೆನ್ಸು, ಇದು ಫೋಟೋಗ್ರಫಿಯಲ್ಲಿ ಒಂದು ಪ್ರಮುಖ ಕ್ಯಾಮರಾ ಉಳ್ಳತಕ್ಕಂಥ ಶ್ರೇಣಿಯಾಗಿದೆ. ನೆಕ್ಸ್ಟು
ಇದು ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ಸಂಬಂಧಿಸಿದ ರಿನ್ನೆ ಪರೀಕ್ಷೆಯು ನೋಡಿ ಅಂತಂದರೆ ಈ ಕೆಳಗಿರ್ತಕ್ಕಂಥ ಯಾವ ಒಂದು ಅಂಗ ಅಥವಾ ಯಾವುದೇ ಒಂದು ಮಾಧ್ಯಮ ಈ ಪರೀಕ್ಷೆಗೆ ಸಂಬಂಧಿಸಿದೆ ಅಂತ ಅಂದರೆ ಈ ರಿನ್ನೆ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದರೆ ಈ ರಿನ್ನೆ ಪರೀಕ್ಷೆ ದೃಷ್ಟಿಗೆ ಸಂಬಂಧಿಸಿದೆನೋ, ಮಾತಿಗೆ ಸಂಬಂಧಿಸಿದೆನೋ, ಶ್ರವಣ ಅಂತಂದರೆ ಕಿವಿಗಳಿಗೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋದರೆ, ಮೂಳೆಗಳ ವಿರೂಪ, ಮೂಳೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡ್ತಾ ಹೋದರೆ ಇದಕ್ಕೆ ಆನ್ಸರ್ ರಿನ್ನೆ ಪರೀಕ್ಷೆಯು ಕಿವಿಗೆ ಸಂಬಂಧಿಸ್ತಕ್ಕಂಥದ್ದು. ಇದು ಕಿವಿಗೆ ಸಂಬಂಧಿಸ್ತಕ್ಕಂತಹ ಒಂದು ಪರೀಕ್ಷೆ ಆಗಿದೆ. ನೋಡಿ, ಈ ರಿನ್ನೆ ಪರೀಕ್ಷೆಯು ಅಥವಾ ರಿನ್ನೆ ಟೆಸ್ಟ್ ಅಂತಕ್ಕಂಥದ್ದು ಶ್ರವಣಶಾಸ್ತ್ರದಲ್ಲಿ ಬಳಸುವ ಒಂದು ಪರೀಕ್ಷೆ ಆಗಿದೆ. ನೋಡಿ, ಈ ರಿನ್ನೆ ಟೆಸ್ಟ್ ಅಂತಕ್ಕಂಥದ್ದು ಶ್ರವಣಶಾಸ್ತ್ರದಲ್ಲಿ ಬಳಸ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಈ ಶ್ರವಣ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಶ್ರವಣ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಡಾಕ್ಟರ್ಗಳಿಗೆ ಶ್ರವಣ ಸಮಸ್ಯೆಗಳ ಶ್ರೇಣಿಬದ್ಧತೆಯನ್ನು ನೀಡ್ತಕ್ಕಂಥ ಒಂದು ಪರೀಕ್ಷೆ ಇದೆ. ಅದು ಈ ರಿನ್ನೆ ಟೆಸ್ಟ್ ಅಂತಕ್ಕಂಥದ್ದು. ತದನಂತರ ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಅಂತಂದರೆ ಈ ಕೆಳಗಿನ ಯಾವ ದೇಶಗಳು ಮಹಿಳೆಯರನ್ನು ಇದುವರೆಗೂ ತನ್ನ ಭಾರತೀಯ ದೇಶೀಯ ಮುಖ್ಯಸ್ಥರನ್ನಾಗಿ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಯಾರು ಅಂತ ಆಯ್ಕೆ ಮಾಡಿಲ್ಲ ಅಂತಕ್ಕಂಥ ಕೇಳ್ತಕ್ಕಂಥ. ಇದಕ್ಕೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ತದನಂತರ ಯುನೈಟೆಡ್ ಸ್ಟೇಟ್ಸ್. ಇದಕ್ಕೆ ಏನಪ್ಪ ನಾವು ಆನ್ಸರ್ ನೋಡ್ತಾ ಹೋದರೆ ಯುನೈಟೆಡ್ ಸ್ಟೇಟ್ಸ್. ಈಗ ನೋಡ್ತಾ ಹೋಗೋಣ. ಮೊದಲಾಗಿ ನೋಡಿ, ಈ ಕೆಳಗಿನ ದೇಶಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮಾತ್ರ ಇನ್ನೂ ಇದುವರೆಗೂ ಯಾವ ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥರನ್ನಾಗಿ ಮಾಡಿಲ್ಲ. ನೋಡಿ, ನಮ್ಮ ಭಾರತದಲ್ಲಿ ಇಂದಿರಾ ಗಾಂಧಿ ಅವರು ಮುಖ್ಯಸ್ಥರಾಗಿ ಯಾವಾಗಪ್ಪ ಅಂತಂದರೆ 1966ರಿಂದ 1997, 1980ರಿಂದ 1984ವರೆಗೆ ಭಾರತದ ಪ್ರಧಾನಮಂತ್ರಿ ಇವರು ಆಗಿರ್ತಾರೆ. ನೆಕ್ಸ್ಟು ಪಾಕಿಸ್ತಾನದಲ್ಲಿ ಬೆನಜೀರ್ ಭುಟ್ಟೋ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ನೆಕ್ಸ್ಟು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಂತಿರ್ತಕ್ಕಂಥವರು ಕೆಲಸವನ್ನು ಮಾಡಿರ್ತಕ್ಕಂಥ ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ. ನೋಡಿ, ಎಕ್ಸಾಂಪಲ್ ಕೇಳ್ಬೋದು. ಈಗ ಮೊನ್ನೆ ತಾನೇ ಅಲ್ಲಿ ಒಂದು ಜನಾಂಗೀಯ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಬಾಂಗ್ಲಾದೇಶದಲ್ಲಿ ಪ್ರಜೆಗಳು ಹೊಡೆದಾಟದಲ್ಲಿ ಸಂಬಂಧಿಸ್ತಕ್ಕಂಥದ್ದು. ಅವರು ಶೇಖ್ ಹಸೀನಾ ಅವರು ತಮ್ಮ ದೇಶವನ್ನು ರಾತ್ರೋರಾತ್ರಿ ಬಿಟ್ಟು ಎಸ್ಕೇಪ್ ಓಡೋಗಿರ್ತಕ್ಕಂಥದ್ದು ಸಂಬಂಧಿಸಿದಂತೆ ಎಕ್ಸಾಂಪಲ್ ಕೇಳ್ಬೋದು. ಈ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದಂತೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ, ಟೆನ್ನಿಸ್ಗೆ ಸಂಬಂಧಿಸ್ತಕ್ಕಂಥದ್ದೇ ಆಸ್ಟ್ರೇಲಿಯಾ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ವಿರುದ್ಧ ಡಬಲ್ಸ್ ಜೊತೆಗಾರ ಯಾರು ಅಂತ ಕೇಳಿದ್ದಾರೆ. ಮೊದಲಾಗಿ ಶಿಮೋನ್ ಬೆಲೊಲ್ಲಿ, ಮ್ಯಾಥ್ಯೂ ಎಬ್ಡೆನ್, ಆಂಡ್ರಿಯಾ ಓವಸ್ಸರಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಮ್ಯಾಥ್ಯೂ ಎಬ್ಡೆನ್ ಅವರು. ನೋಡಿ, ಏನಪ್ಪ ಅಂತಂದರೆ ಈ ರೋಹನ್ ಬೋಪಣ್ಣ ಅವರ ಮೊದಲೇ ನೋಡ್ತಾ ಹೋಗೋಣ. ಈ ರೋಹನ್ ಬೋಪಣ್ಣ ಅವರು ಮೂಲತಃ ಕರ್ನಾಟಕದ ಕೊಡಗಿನ ಪ್ರಾಂತ್ಯದವರು. ಇವರು ಭಾರತವನ್ನು ಟೆನ್ನಿಸ್ನಿಂದ ಪ್ರಾತಿನಿಧ್ಯವನ್ನು ಇವರು ವಹಿಸ್ತಕ್ಕಂಥದ್ದು. ಇವರು ಮೊನ್ನೆ ಮ್ಯಾಥ್ಯೂ ಎಬ್ಡನರ ವಿರುದ್ಧ ಇವರು ವಿಂಬಲ್ಡನ್ನನ್ನು ಇವರು ಆಸ್ಟ್ರೇಲಿಯನ್ ಓಪನ್ ಇವ್ರನ್ನ ಗೆದ್ದರು. ಮೊನ್ನೆ ನಡೆತಕ್ಕಂತಹ ಒಲಿಂಪಿಕ್ಕಲ್ಲಿ ಇವರು ಸೋತ ಕಾರಣ ಅವತ್ತು ನಿವೃತ್ತಿಯನ್ನು ಇವರು ಹೊಂದಿದರು. ನೆಕ್ಸ್ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಮೊದಲನೇದು ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು. ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದ ಅಂತಂದರೆ ಬದುಕುವ ಹಕ್ಕು. ನೋಡಿ, ಈಗ
ವರ್ತಮಾನ ಅಥವಾ ಪ್ರೆಸೆಂಟಲ್ಲಿ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 6, 7, 8 ಅಥವಾ 9. ಇದಕ್ಕೆ ಏನಪ್ಪ ಆನ್ಸರ್ ಅಂತಾರೆ 8. ಹಾಗಾಗಿ ಭಾರತದಲ್ಲಿ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ತದನಂತರ ಚಂಡೀಗಢ, ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಿಯು ಮತ್ತು ದಮನ್ ಹಾಗೂ ಲಡಾಖ್, 6ನೇದು ಲಕ್ಷದ್ವೀಪ, 7ನೇದು ಪುದುಚೇರಿ. ಇನ್ನೊಂದು ಮಿಸ್ ಆಗಿದೆ, ಯಾವುದಪ್ಪ ಅಂತಂದರೆ 8ನೇದು ಜಮ್ಮು ಕಾಶ್ಮೀರ. ಇದು ಜಮ್ಮು ಕಾಶ್ಮೀರ, ಇದು ಒಂದು. ತದನಂತರ ನೋಡಿ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಪ್ಷನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ, ಇವುಗಳಲ್ಲಿ ಎಲ್ಲವೂ ಅಂತ ಇದೆ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇವುಗಳಲ್ಲಿ ಎಲ್ಲವೂ. ಈಗ ಸ್ವಲ್ಪ ಪೀಠಿಕೆ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಇತರ ಮಾನವೀಯ ಹಕ್ಕುಗಳನ್ನು ಪಡೆಯಲು ಇದು ಶ್ರಮಿಸ್ತಕ್ಕಂಥದ್ದು. ಈ ಪೀಠಿಕೆಯು ಪೀಠಿಕೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಇದು ವಿವರಿಸುತ್ತೆ. ಏನಪ್ಪ ಅಂತಂದರೆ, ನ್ಯಾಯ ಮತ್ತು ಸಮಾನತೆ ಮತ್ತು ಸ್ವಾತಂತ್ರ್ಯದ ಮೂಲತತ್ವಗಳ ಮೇಲೆ ಆಶ್ರಯಿಸುತ್ತಿದ್ದ ಎಲ್ಲ ವ್ಯಕ್ತಿಗಳ ಸಮಾನ ಹಕ್ಕುಗಳನ್ನು, ಗೌರವ ಮತ್ತು ಬೆಲೆಯನ್ನು, ಮುಕ್ತ ಪ್ರಜಾಪ್ರಭುತ್ವ ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಸತ್ಯವಾದ ನಾಗರಿಕ ಸಮಾಜವನ್ನು ನಿರ್ಮಿಸಲು ಈ ಪೀಠಿಕೆಯ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ JN1 ರೂಪಾಂತರವು ಅಥವಾ ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋಗೋಣ. ಇದು ನವಜಾತ ಶಿಶುಗಳಲ್ಲಿ ಕಂಡುಬರ್ತಕ್ಕಂಥ ಕಾಮಾಲೆ ಕಾಯಿಲೆ ಅಥವಾ ಮಕ್ಕಳಲ್ಲಿ ಸಂಧಿವಾತ, ಜಪಾನೀಸ್ ಎನ್ಸೆಫಲೈಟಿಸ್, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೇನಪ್ಪ ಆನ್ಸರ್ ಅಂತ ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದು ಅಲ್ಲ. ಹಾಗಂದರೆ ಏನು ಈ JN1 ಅಂದರೆ ಏನಂತ ನೋಡ್ತಾ ಹೋಗೋಣ. ನೋಡಿ, ಈ JN1 ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿರುವ JN ರೂಪಾಂತರವು ಈ COVID-19 ವೈರಸ್ನ ಪಿಡುಗುಗಳ ರೂಪಾಂತರದಲ್ಲಿ ಒಂದಾಗಿ ಏನಪ್ಪ ಅಂತಂದರೆ ಇದು ಮ್ಯುಟೇಷನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ JN1 ಎಂಬ ಹೆಸರು ನಿಖರವಾದ ರೂಪಾಂತರಕ್ಕೆ ಸಂಬಂಧಿಸಿದ ಮಾಹಿತಿ ಅಥವಾ ಟ್ಯಾಗ್ ಆಗಿದೆ ಅಂತೆ. ಇದು COVID-19ಗೆ ಸಂಬಂಧಿಸಿದಂತೆ ಇದು ಹೊಸ ರೂಪಾಂತರಿಕೆ ಆಗಿರ್ಬೋದು. ಈ ರೂಪಾಂತರವು ವೈರಸ್ನಿಂದ ಆದಂಥ ವಿವಿಧ ಪೀಡಿತ ಅಥವಾ ವೈರಸ್ನ ಬದಲಾಗುವ ಸ್ವರೂಪವನ್ನು ಇದು ಸೂಚಿಸ್ತದೆ ಅಂತ. ಏನಾಗುತ್ತಪ್ಪ ಅಂತಂದರೆ ಈ ವೈರಸ್ಸು ಇದು ನೆಕ್ಸ್ಟು ಮ್ಯುಟೇಷನ್ ಆಗ್ತಕ್ಕಂಥದ್ದು. ಅಂತಂದರೆ ಮ್ಯುಟೇಷನ್ ಅಂತಂದರೆ ಏನಪ್ಪ ಅಂತಂದರೆ ತನ್ನ ಅದೇ ರೂಪವನ್ನು ವಿವಿಧ ರೀತಿಯಲ್ಲಿ ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮ್ಯುಟೇಷನ್ ಅಂತಕ್ಕಂಥ ಕರಿತೀವಿ. ತದನಂತರ ನೋಡಿ, ತೈಲ ಸಂಸ್ಕರಣಾ ಘಟಕವು ಅಥವಾ ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದ, ನೋಡಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ತೈಲ ಸಂಸ್ಕರಣಾಗಾರವು ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಬೆಂಗಳೂರಲ್ಲಿ ಕಂಡುಬರುತ್ತಾ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಇದು ಮಂಗಳೂರಲ್ಲಿ ಇದು ಕಂಡುಬರ್ತಕ್ಕಂಥ ಯಾವುದು ಪೆಟ್ರೋಲ್ ರಿಫೈನರಿ ಪ್ಲ್ಯಾಂಟ್. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇದು ಮಂಗಳೂರಿನಲ್ಲಿ ಪ್ರಮುಖ ತೈಲ ಸಂಸ್ಕರಣಾ ಘಟಕ ಎಂದರೆ ಮಂಗಳೂರಿನ ರಿಫೈನರಿ ಮತ್ತು ಪೆಟ್ರೋಲ್ ಕೆಮಿಕಲ್ ಲಿಮಿಟೆಡ್ ಇದು ಆಗಿದೆ ಅಂತೆ. ತದನಂತರ ಇದು ಕರ್ನಾಟಕ ರಾಜ್ಯದ ಮಂಗಳೂರು ನಗರದ ಬಳಿ ಇರುವ ಕಾವೂರು ಪ್ರದೇಶದಲ್ಲಿ, ನೋಡಿ ಇದು ಕಾವೂರು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದು ಪೆಟ್ರೋಲ್ ರಿಫೈನರಿ ಘಟಕ ಕಂಡುಬರ್ತಕ್ಕಂಥ. ನೆಕ್ಸ್ಟ್ ಇದು
MRPL ಭಾರತದ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಹಾಯಕ ಘಟಕವಾಗಿದೆ ಅಂತ ನೋಡಿ ಕೇಳ್ಬೋದು. ಕರ್ನಾಟಕದಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವು, ಮಂಗಳೂರಿನ ಪ್ರಮುಖ ತೈಲ ಸಂಸ್ಕರಣಾ ಘಟಕವು ಈ ಕೆಳಗಿನ ಯಾವ ಘಟನೆಗೆ ಸಹಾಯ ಘಟಕವಾಗಿದೆ ಅಂತಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಘಟಕಕ್ಕೆ ಸಹಾಯಕವಾಗಿದೆ. ನೋಡಿ ಇಲ್ಲಿ ಏನೇನು ಕೆಲಸಗಳನ್ನು ಮಾಡ್ತದೆ ಅಂದರೆ, ಏನೇನು ಚಟುವಟಿಕೆಗಳನ್ನು ಈ ರಿಫೈನರಿ ಘಟಕ ಕೈಗೊಳ್ಳುತ್ತಪ್ಪ ಅಂತಂದರೆ, ಇಂಧನ ಉತ್ಪಾದನೆ, ಶುದ್ಧೀಕರಣ ಮತ್ತು ಪೆಟ್ರೋಕೆಮಿಕಲ್ಸ್ಗಳು ಮತ್ತು ಉತ್ಪಾದನೆಯನ್ನು ನಡೆಸ್ತಕ್ಕಂಥದ್ದು. ನೆಕ್ಸ್ಟು ಈ ಘಟಕವು ದಿನಕ್ಕೆ ಸುಮಾರು 15 ಮಿಲಿಯನ್ ಮೆಟ್ರಿಕ್ ಟನ್ ತೈಲ ಸಂಸ್ಕರಣವನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥ. ನೋಡಿ ಈ ತೈಲ ಘಟಕವು ದಿನಕ್ಕೆ ಸುಮಾರು 15 ಮಿಲಿಯನ್ ಮೆಟ್ರಿಕ್ ತೈಲವನ್ನು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ತದನಂತರ ಇದು MRPL ಅಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯ ಇಂಧನಗಳನ್ನು ಯಾವುದಪ್ಪ ಅಂತಂದರೆ, ಮೊದಲಿದು ಡೀಸೆಲನ್ನು ಇಲ್ಲಿ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ರಿಫೈನರಿ ಮಾಡ್ತಕ್ಕಂಥದ್ದು. ಪೆಟ್ರೋಲನ್ನು ಇದು ರಿಫೈನರಿ ಮಾಡ್ತಕ್ಕಂಥದ್ದು. ಕೆರೋಸಿನನ್ನು ಇದು ರಿಫೈನರಿ ಮಾಡ್ತಕ್ಕಂಥದ್ದು. ಮತ್ತು ಪೆಟ್ರೋಕೆಮಿಕಲನ್ನು ಇದು ರಿಫೈನರಿ ಮಾಡ್ತಕ್ಕಂಥದ್ದು. ಫ್ರೆಂಡ್ಸ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕ್ಲಾಸು. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.